ನಮಃ. ಹರಿ ಓಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಂ ಅಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವೇದಿಕೆಯಲ್ಲಿ ಆಸೀನರಾದಂತಹ ಯತಿತ್ರಯರಿಗೂ ಕೂಡ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಇದೀಗ ನವಿಲಕ್ಷಣತ್ವಾಧಿಕರಣದಲ್ಲಿ ಬರತಕ್ಕಂತಹ ವಿಷಯ, ಅದರಲ್ಲಿ ಒಂದು ವಿಷಯ ಯಾವುದು ಅಂತ ಹೇಳಿದ್ರೆ ಉಪಾಧಿ ಎಂಬಂಥದ್ದು. ಇಲ್ಲಿ ಹೇತುದೋಷಗಳನ್ನ ವಿಚಾರ ಮಾಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ ಎರಡು ಅರ್ಥದೋಷ, ಇನ್ನೆರಡು ವಚನ ದೋಷ ಎಂಬುದಾಗಿ. ಈ ರೀತಿಯಾಗಿ 4 ರೀತಿಯಾದಂತಹ ಹೇತು ದೋಷಗಳನ್ನು ನಿರೂಪಣೆ ಮಾಡಬೇಕಾದ್ರೆ ಪೂರ್ವಪಕ್ಷರಾದವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ ಉಪಾಧಿ ಎಂಬಂತಹ ಅತಿರಿಕ್ತವಾದ ದೋಷ ಇರಬೇಕಾದ್ರೆ 4 ಹೇತು ದೋಷಗಳು ಹೇಳುವಂಥದ್ದು ಸರಿಯಲ್ಲ ಎಂಬುದಾಗಿ ಹೇಳಿದ್ರೆ, ಅದಕ್ಕೆ ಈ ಉಪಾಧಿ ಎಂಬಂಥದ್ದೇನಿದೆ ಇದು ಅವ್ಯಾಪ್ತಿಯಲ್ಲಿ ಅಂತರ್ಭಾವ ಆಗ್ತದೆ, ಪ್ರತ್ಯೇಕವಾಗಿ ದೋಷ ಆಗೋದಿಲ್ಲ ಎಂಬುದನ್ನು ನಿರೂಪಣೆ ಮಾಡುವುದಕ್ಕೋಸ್ಕರ ಆಚಾರ್ಯರು ಸಾಧ್ಯ ವ್ಯಾಪಕ ವೈಲೋಮ್ಯಂ ಅವ್ಯಾಪ್ತಿ ಸಾಧನಸ್ಯ ಚ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಲ್ಲ, ವಸ್ತುತಃ ಇಲ್ಲಿ ಪ್ರಶ್ನೆ ಬಂದದ್ದೇನು ಅಂತ ಹೇಳಿದ್ರೆ, ಉಪಾಧಿ ಎಂಬಂಥದ್ದು ಅತಿರಿಕ್ತವಾದಂತಹ ದೋಷ ಅಂತ ಇರಬೇಕಾದ್ರೆ ನೀವು 4 ದೋಷ ಹೇಳಿದ್ಯಾಕೆ ಅಂತೇಳಿ. ಅದಕ್ಕೆ ನೀವೇನು ಹೇಳಬೇಕು? ಅವ್ಯಾಪ್ತಿಯಲ್ಲಿ ಅಂತರ್ಭಾವ ಆಗ್ತದೆ, ಅದಕ್ಕೋಸ್ಕರ ಇದು ಹೇತು ದೋಷ ಅಲ್ಲ ಅಂತ ಹೇಳಬೇಕು. ಅದು ಬಿಟ್ಟು ನೀವು ಇಲ್ಲಿ ಉಪಾಧಿಗೆ ಪ್ರತ್ಯೇಕವಾಗಿ ಸಾಧ್ಯ ವ್ಯಾಪಕ ವೈಲೋಮ್ಯಂ ಎಂಬುದಾಗಿ ಹೇಳುವುದರ ಮೂಲಕ ಲಕ್ಷಣವನ್ನು ಯಾಕೆ ಹೇಳಿದ್ರಿ ಅಂತ ಕೇಳಿದ್ರೆ, ಅದಕ್ಕೆ ಲಕ್ಷಣವನ್ನು ಹೇಳಿರುವಂತಹ ಉದ್ದೇಶ ಏನು ಅಂತ ಹೇಳಿದ್ರೆ, ಕೆಲವರು ಸಮವ್ಯಾಪ್ತಿ ಪಕ್ಷವನ್ನ ಇಟ್ಕೊಂಡು ಉಪಾಧಿಗೆ ಲಕ್ಷಣವನ್ನ ನಿರೂಪಣೆ ಮಾಡಿದ್ದಾರೆ. ಸಾಧ್ಯ ವ್ಯಾಪ್ಯತ್ವೇ ಸತಿ ಸಾಧ್ಯ ವ್ಯಾಪಕತ್ವೇ ಸತಿ ಸಾಧನ ಅವ್ಯಾಪಕತ್ವಂ ಎಂಬುದಾಗಿ. ಇದನ್ನ ಆಚಾರ್ಯರು ನಿರಾಕರಣೆ ಮಾಡುವುದಕ್ಕೋಸ್ಕರ ಸಾಧ್ಯ ವ್ಯಾಪಕ ವೈಲೋಮ್ಯಂ ಎಂಬುದಾಗಿ ಉಪಾಧಿಯ ಲಕ್ಷಣವನ್ನ ಇಲ್ಲಿ ನಿರೂಪಣೆ ಮಾಡಿರುವಂಥದ್ದು. ಇದರ ಮೇಲೆ ಅವ್ರು ಏನ್ ಕೇಳ್ತಾರೆ ಅಂತ ಹೇಳಿದ್ರೆ, ಅಲ್ಲ ಇಲ್ಲಿ ಪ್ರಾಚೀನ ಟೀಕಾಕಾರರು ಅಂತ ಹೇಳಿದ್ರೆ ಪದ್ಮನಾಭ ತೀರ್ಥರೇ ಇದನ್ನು ಅಂಗೀಕಾರ ಮಾಡಿದ್ದಾರೆ, ಆದ್ರಿಂದಾಗಿ ಪ್ರತ್ಯೇಕವಾಗಿ ಲಕ್ಷಣ ಅಂತ ಹೇಳಬೇಕು ಅಂತಿಲ್ಲ. ಯಾಕಂತ ಹೇಳಿದ್ರೆ ಪದ್ಮನಾಭ ತೀರ್ಥರು ಹೇಳಬೇಕಾದ್ರೆ ಸಾಧ್ಯಸ್ಯ ವ್ಯಾಪಕಂ ಸಾಧ್ಯ ವ್ಯಾಪಕ, ಅದೇ ರೀತಿಯಾಗಿ ಸಾಧ್ಯ ವ್ಯಾಪಕಂ ಯಸ್ಯ ಸಾಧ್ಯ ವ್ಯಾಪಕಂ ಎಂಬುದಾಗಿ ಹೇಳುವುದರ ಮೂಲಕ ಇಲ್ಲಿ ಸಾಧ್ಯ ವ್ಯಾಪ್ಯತ್ವ ಎಂಬಂತಹ ಪಕ್ಷವನ್ನು ಅಂಗೀಕಾರ ಮಾಡಿರುವಂಥದ್ದು ಕಂಡಿದೆ. ಆದ್ರಿಂದಾಗಿ ಇದನ್ನು ನಿರಾಕರಣೆ ಮಾಡುವಂಥದ್ದು ಸರಿಯಲ್ಲ ಅಂತ ಹೇಳಿದ್ರೆ, ಅದಕ್ಕೆ ಇಲ್ಲಿ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಪದ್ಮನಾಭ ತೀರ್ಥರು ಕೇವಲ ಇದನ್ನು ಅನುವಾದ ಮಾಡಿದ್ದು. ಅಂದ್ರೆ ಪೂರ್ವ ಪಕ್ಷವನ್ನ ನಿರಾಕರಣೆ ಮಾಡುವುದಕ್ಕೋಸ್ಕರ ಅನುವಾದ ಮಾಡಬೇಕು. ಅನುವಾದವನ್ನ ಮಾಡಿರುವಂಥದ್ದು ಪದ್ಮನಾಭ ತೀರ್ಥರು, ಆದ್ರಿಂದಾಗಿ ಅವರಿದನ್ನು ಅಂಗೀಕಾರ ಮಾಡಿದ್ದಾರೆ ಎಂಬುದಾಗಿ ಹೇಳುವಂಥದ್ದು ಸರಿಯಲ್ಲ. ಅಲ್ಲ, ಅನುವಾದ ಮಾಡಿರುವಂತಹ ಅಂಶ ನಿಮಗೆ ಹೇಗೆ ತಿಳಿತದೆ ಅಂತ ಹೇಳಿದ್ರೆ, ಅದಕ್ಕೆ ಅವರು ಹೇಗೆ ಹೇಳ್ತಾ ನಿರೂಪಿಸಿದ್ದಾರೆ ಅಂತ ಹೇಳಿದ್ರೆ, ಏಕಸಾಧ್ಯ ಅವಿನಾಭಾವಿ ಮಿತಸಂಬಂಧ ಶೂನ್ಯಯೋ ಸಾಧ್ಯಾಭಾವ ಅವಿನಾಭಾವಿ ಸಹ ಉಪಾಧಿ ಯದತ್ಯಯ ಎಂಬುದಾಗಿ ನಿರೂಪಣೆ ಮಾಡಿದ್ದಾರೆ. ಇದು ವಸ್ತುತಃ ಉದಯನಾಚಾರ್ಯರು ಹೇಳಿರುವಂತಹ ವಾಕ್ಯ. ಅದನ್ನ ಇಲ್ಲಿ ನಿರೂಪಿಸಿದ್ದಾರೆ, ಆದ್ರಿಂದಾಗಿ ಇದು ಅನುವಾದ ಎಂಬುದಾಗಿ ನಮಗೆ ಸಿದ್ಧ ಆಗ್ತದೆ. ಅಲ್ಲ, ಇಲ್ಲಿ ಏಕಸಾಧ್ಯ ಅವಿನಾಭಾವಿ ಎಂಬುದಾಗಿ ಇದೆ. ಏಕಸಾಧ್ಯ ಅವಿನಾಭಾವಿ ಇರಬೇಕಾದ್ರೆ ಅವಿನಾಭಾವ ಇತ್ಯಸ್ಯ ನಿಯತ ಸಾಹಚರ್ಯಂ ಇತ್ಯರ್ಥಃ. ಮಿತಸಂಬಂಧ ಶೂನ್ಯಯೋ ಅಂದ್ರೆ ಹೇತು ಮತ್ತೆ ಉಪಾಧಿಗೆ ಏಕಸಾಧ್ಯ ಅವಿನಾಭಾವ ಅಂತ ಹೇಳಿದ್ರೆ ನಿಯತ ಸಾಹಚರ್ಯ ಎಂಬಂಥದ್ದು ಹೇತುವಿಗೂ ಇದೆ, ಉಪಾಧಿಗೂ ಇದೆ. ಅಲ್ಲ, ಹೇತುವಿಗೂ ಕೂಡ ನಿಯತ ಸಾಹಚರ್ಯ ಸಾಧ್ಯದೊಟ್ಟಿಗೆ ಇದೆ ಅಂತ ಹೇಳಿದ್ಮೇಲೆ ಇದು ಸದನುಮಾನವೇ ಆಗ್ತದೆ. ಇಲ್ಲಿ ಉಪಾಧಿ ದೋಷ ಉದ್ಭಾವನೆ ಮಾಡುವಂಥದ್ದು ಹೇಗೆ? ಉಪಾಧಿ ದೋಷ ಉದ್ಭಾವನೆ ಮಾಡಲಿಕ್ಕೆ ಬರೋದಿಲ್ಲ. ಆದ್ರಿಂದ ಅಂತ ದೋಷ ಬಂದ್ರೆ ಅದಕ್ಕೆ ಇಲ್ಲಿ ಅವಿನಾಭಾವ ಇತ್ಯಸ್ಯ ನಿಯತ ಸಾಹಚರ್ಯ ಇತ್ಯರ್ಥಃ ಇಲ್ಲಿ ತಗೊಳ್ಳೋದಿಲ್ಲ. ಮತ್ತೇನು ಅಂತ ಹೇಳಿದ್ರೆ ಸಾಹಚರ್ಯ ಎಂಬಂತಹ ಅರ್ಥ ಇಷ್ಟೇ ಇಟ್ಕೊಳ್ತೇವೆ. ಈ ರೀತಿಯಾಗಿ ಹೇಳಿದಾಗ ಹೇತುವಿಗೆ ಸಾಧ್ಯದೊಟ್ಟಿಗೆ ಸಾಹಚರ್ಯ ಇದೆ, ಉಪಾಧಿಗೂ ಕೂಡ ಸಾಧ್ಯದೊಟ್ಟಿಗೆ ಸಾಹಚರ್ಯ ಇದೆ ಅಂತ ಹೇಳಿದಾಗ ಆಯ್ತು. ಅದರಿಂದಾಗಿ ಪೂರ್ವಕವಾದಂತಹ ಯಾವುದೇ ದೋಷಕ್ಕೆ ಅವಕಾಶ ಇಲ್ಲ. ಆದ್ರೆ ಇನ್ನೊಂದು ದೋಷ ಏನು ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ನೀವು ಲಕ್ಷಣ ಹೇಗೆ ಹೇಳ್ತಾ ಇದ್ದೀರಿ ಉಪಾದಿದ್ದು? ಸಾಧ್ಯ ವ್ಯಾಪ್ಯತ್ವೇ ಸತಿ ಸಾಧ್ಯ ವ್ಯಾಪಕತ್ವೇ ಸತಿ ಸಾಧನ ಅವ್ಯಾಪಕತ್ವಂ ಎಂಬುದಾಗಿ. ಇಲ್ಲಿ ಅವಿನಾಭಾವ ಎಂಬಂತಹ ಶಬ್ದಕ್ಕೆ ಒಂದು ವೇಳೆ ಸಾಹಚರ್ಯ ಅಂತ ಅಷ್ಟೇ ಹಿಡ್ಕೊಂಡ್ಬಿಟ್ರೆ ವ್ಯಾಪ್ಯತ್ವ ಎಂಬಂತಹ ದಳವೇ ಇಲ್ಲಿ ನಿಮಗೆ ಹೇಳಿಕ್ ಬರಲ್ಲಲ್ವ ಈ ಶ್ಲೋಕದಿಂದ ಅಂತ ಹೇಳಿದ್ರೆ, ಅದಕ್ಕೆ ನಾವಿಲ್ಲಿ ಉದಾಹರಣೆಗೆ ಗಂಗಾಯಾಮ್ ಮೀನಘೋಷವು ಇತ್ಯತ್ರ ಹೇಗೆ 2 ವೃತ್ತಿಯನ್ನು ಅಂಗೀಕಾರ ಮಾಡ್ತೇವೋ ಅಂತ ಹೇಳಿದ್ರೆ, ಗಂಗಾಯಾಮ್ ಮೀನಃ ಅಂತ ಹೇಳಿದಾಗ ಇಲ್ಲಿ ಮುಖ್ಯ ಅರ್ಥ ಅಂದ್ರೆ ಗಂಗಾ ಪ್ರವಾಹೇ ಮೀನಃ ಅಂತೇಳಿ.
ಗಂಗಾಯಾಮ್ ಘೋಷಃ ಎಂಬುದಾಗಿ ಹೇಳಬೇಕಾದ್ರೆ ಗಂಗಾ ತೀರೆ ಘೋಷಃ ಎಂಬುದಾಗಿ ಲಕ್ಷಣ ಹೇಗೆ ಮಾಡ್ತೇವೋ ಅದೇ ರೀತಿಯಾಗಿ ಹೇತುವಿನೊಟ್ಟಿಗೆ ಹೇಳಬೇಕಾದ್ರೆ ಇಲ್ಲಿ ಸಹಚರ್ಯ ಎಂಬುದಾಗಿ ಇಟ್ಕೊಳ್ಬೇಕು. ಅದೇ ರೀತಿಯಾಗಿ ಉಪಾಧಿಯೊಟ್ಟಿಗೆ ಸಾಧ್ಯ ಅವಿನಾಭಾವ ಅಂತ ಹೇಳಿದಾಗ ಇಲ್ಲಿ ವ್ಯಾಪ್ಯತ್ವ ಎಂಬುದಾಗಿ ಇಟ್ಕೊಳ್ಬೇಕು. ಈ ರೀತಿಯಾಗಿ ಇಟ್ಕೊಂಡಾಗ ಸಾಧ್ಯ ವ್ಯಾಪ್ಯತ್ವ ಎಂಬಂತಹ ದಳ ಸಿಗ್ತದೆ. ಆದ್ರಿಂದಾಗಿ ದೋಷಕ್ಕೆ ಅವಕಾಶ ಇಲ್ಲ. ಈ ರೀತಿಯಾಗಿ ಹೇಳುವುದರ ಮೂಲಕ ಸಾಧ್ಯ ವ್ಯಾಪ್ಯತ್ವೇ ಸತಿ ಸಾಧ್ಯ ವ್ಯಾಪಕತ್ವೇ ಸತಿ ಸಾಧನ ಅವ್ಯಾಪಕತ್ವ ಉಪಾದೇಹೇ ಲಕ್ಷಣಂ ಎಂಬುದಾಗಿ ಅವರು ಸಮವ್ಯಾಪ್ತಿ ಪಕ್ಷವನ್ನು ಅಂಗೀಕಾರ ಮಾಡಿ ಉಪಾಧಿಯ ಲಕ್ಷಣವನ್ನು ನಿರೂಪಣೆ ಮಾಡಿದ್ರು. ಅಲ್ಲ, ಇದನ್ನ ಪದ್ಮನಾಭ ತೀರ್ಥರು ಖಂಡನೆ ಮಾಡಿದಿದ್ದರೆ ಇದು ಲಕ್ಷಣ ಅಲ್ಲ ಅಂತ ಹೇಳ್ಬೋದಿತ್ತು. ಆದ್ರೆ ಪದ್ಮನಾಭ ತೀರ್ಥರು ಇದನ್ನು ಖಂಡನೆ ಮಾಡಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ದೋಷ ಎಂಬಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಅದಕ್ಕೋಸ್ಕರ ಅವರು ಖಂಡನೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಏನ್ ದೋಷ ಅಂತ ಹೇಳಿದ್ರೆ ನೋಡಿ, ಇಷ್ಟವಾದದ್ದನ್ನ ಪರಿತ್ಯಾಗ ಮಾಡಬೇಕಂತಹ ಪರಿಸ್ಥಿತಿ ಬರ್ತಿತ್ತು, ಅನಿಷ್ಟವಾದದ್ದನ್ನ ಸ್ವೀಕಾರ ಮಾಡಬೇಕಂತಹ ಪರಿಸ್ಥಿತಿ ಬರ್ತಾ ಇತ್ತು. ಹೇಗೆ ಅಂತ ಹೇಳಿದ್ರೆ ಅನುಮಾನ ಏನು ಅಂತ ಹೇಳಿದ್ರೆ ಪಾರ್ಥಿವ ಪರಮಾಣು ರೂಪಾದಯ ನಿತ್ಯಾಹ ಪರಮಾಣು ವಿಶೇಷ ಗುಣತ್ವಾತ್ ಅಂತ ಹೇಳಿ ಅನುಮಾನ. ಆಪ್ಯ ಪರಮಾಣುವತ್ ಅಂತ ಹೇಳಿ, ಆಪ್ಯ ಪರಮಾಣು ರೂಪವತ್ ಅಂತ ಹೇಳಿ ಇಲ್ಲಿ ಉಪಾಧಿ. ಇಲ್ಲಿ ವಸ್ತುತಃ ಪೃಥಿವೀ ವಿಶಿಷ್ಟ ಗುಣತ್ವ ಭಾವ ಎಂಬಂಥದ್ದು ಉಪಾಧಿ. ಸಾಧ್ಯ ವ್ಯಾಪಕತ್ವೇ ಸತಿ ಸಾಧನ ಅವ್ಯಾಪಕತ್ವ ಎಂಬಂತಹ ದಳ ಎಂಬಂಥದ್ದು ಇಲ್ಲಿ ಬರ್ತದೆ. ಇಲ್ಲಿ ವಸ್ತುತಃ ಸಾಧ್ಯವಾದದ್ದು ಯಾವುದು ಅಂತ ಹೇಳಿದ್ರೆ ನಿತ್ಯತ್ವಂ. ನಿತ್ಯತ್ವಂ ಯತ್ರ ಅಂತ ಹೇಳಿದ್ರೆ ಆಪ್ಯ ಪರಮಾಣು ರೂಪೆ ತತ್ರ ಉಪಾಧಿ ಪೃಥ್ವಿ ವಿಶಿಷ್ಟ ಗುಣತ್ವಾಭಾವ ವರ್ತತೆ. ಸಾಧನಂ ಅತ್ರ ಪರಮಾಣು ವಿಶೇಷ ಗುಣತ್ವಂ ತತ್ ಪಕ್ಷೆ ಪರಮಾಣು ಪಾರ್ಥಿವ ಪರಮಾಣು ರೂಪೇ ವರ್ತತೆ ಕಿಂತು ತತ್ರ ಉಪಾಧಿ ನಾಮ ಪೃಥ್ವಿ ವಿಶಿಷ್ಟ ಗುಣತ್ವ ಭಾವ ನಾಸ್ತಿ ಇತಿ ಕೃತ್ವ ಸಾಧನ ಅವ್ಯಾಪಕತ್ವ ಅಸ್ತಿ. ಈ ವಸ್ತುತಃ ಉಪಾಧಿಯನ್ನು ಹೇಳಬೇಕು. ಆದ್ರೆ ನೀವು ಸಮವ್ಯಾಪ್ತಿಯನ್ನು ಅಂಗೀಕಾರ ಮಾಡಿಬಿಟ್ರೆ ಇಲ್ಲಿ ಯತ್ರ ಪಾರ್ಥಿವ ವಿಶಿಷ್ಟ ಪೃಥ್ವಿ ವಿಶಿಷ್ಟ ಗುಣತ್ವಾಭಾವ ತತ್ ವಿಶೇಷ ಗುಣತ್ವಾಭಾವ ತತ್ರ ಸಾಧ್ಯಂ ನಾಮ ನಿತ್ಯತ್ವಂ ಎಂಬುದಾಗಿ ಹೇಳಿಕ್ಕೆ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಘಟದಲ್ಲೂ ಕೂಡ ಪಾರ್ಥಿವ ವಿಶೇಷ ಗುಣತ್ವಾಭಾವ ಎಂಬಂಥದ್ದಿದೆ, ಆದ್ರೆ ಅಲ್ಲಿ ನಿತ್ಯತ್ವ ಎಂಬಂಥದ್ದಿಲ್ಲ. ಆದ್ರಿಂದಾಗಿ ಸಮವ್ಯಾಪ್ತಿ ಇಲ್ಲ. ಆದ್ರೂ ಕೂಡ ಇಲ್ಲಿ ಉಪಾಧಿ ದೋಷವನ್ನು ಹೇಳಬೇಕು. ಆದ್ರೆ ನಿಮ್ಮ ಪ್ರಕಾರ ಇಲ್ಲಿ ಉಪಾಧಿ ದೋಷವನ್ನೇ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಇಷ್ಟವಾದದ್ದನ್ನ ಪರಿತ್ಯಾಗ ಮಾಡಬೇಕಾದಂತಹ ಪ್ರಸಂಗ ಎಂಬಂಥದ್ದು ಬರ್ತದೆ. ಇನ್ನು ಅದೇ ರೀತಿಯಾಗಿ ಅದಕ್ಕೆ ಅವನು ಹೇಳ್ತಾನೆ, ಇಲ್ಲ ನಾವು ಪಕ್ಷೇತರವಾದದ್ದು ಉಪಾಧಿ ಆಗ್ಬಾರ್ದು, ಅದಕ್ಕೋಸ್ಕರ ನಾವು ಸಮವ್ಯಾಪ್ತಿ ಪಕ್ಷವನ್ನು ಅಂಗೀಕಾರ ಮಾಡಿರುವಂತದ್ದು. ಪರ್ವತಃ ವನ್ಯಮಾನ್ ಧೂಮಾತಿತ್ಯತ್ರ ಪಕ್ಷೇತರತ್ವವು ಕೂಡ ಉಪಾಧಿ ಆಗ್ಬೇಕಾದೀತು. ಯಾಕಂತ ಹೇಳಿದ್ರೆ ಸಾಧ್ಯ ವ್ಯಾಪಕತ್ವೇ ಸತಿ ಸಾಧನ ಅವ್ಯಾಪಕತ್ವ ಎಂಬಂತಹ ಲಕ್ಷಣ ಅಲ್ಲೂ ಇದೆ. ಸಾಧ್ಯವಾದದ್ದು ವನ್ನಿ ಅದು ಮಹಾನಸರಲ್ಲಿ ಇದೆ. ಅದೇ ರೀತಿಯಾಗಿ ಅಲ್ಲಿ ಉಪಾಧಿಯಾದಂತಹ ಪರ್ವತೇತರತ್ವನೂ ಇದೆ. ಸಾಧನವಾದದ್ದು ಧೂಮ ಅದು ಪಕ್ಷದಲ್ಲಿ ಅಂದ್ರೆ ಪರ್ವತದಲ್ಲಿದೆ. ತತ್ರ ಪರ್ವತೇತರತ್ವ ನಾಸ್ತಿ ಸಾಧನ ಅವ್ಯಾಪಕತ್ವ ಅಪಿ ಆಯಾತಂ. ಆದ್ರೆ ಇದನ್ನ ನಿವಾರಣೆ ಮಾಡುವಂಥದ್ದು ಹೇಗೆ ಅಂತ ಹೇಳಿದ್ರೆ ಸಾಧ್ಯ ವ್ಯಾಪ್ಯತ್ವ ಎಂಬಂತಹ ಅಂದ್ರೆ ಸಮವ್ಯಾಪ್ತಿ ಪಕ್ಷವನ್ನು ಅಂಗೀಕಾರ ಮಾಡಿದಾಗ ಇಲ್ಲಿ ಪಕ್ಷೇತರತ್ವ ಎಂಬಂಥದ್ದು ಉಪಾಧಿ ಆಗೋದಿಲ್ಲ. ಯತ್ರ ವನ್ನಿ ತತ್ರ ಪರ್ವತೇತರತ್ವ ಎಂಬುದಾಗಿ ಹೇಳಿಕ್ ಬರೋದಿಲ್ಲ. ಆದ್ರಿಂದಾಗಿ ಇಲ್ಲಿ ಯತ್ರ ಪರ್ವತೇತರತ್ವಂ ತತ್ರ ವನ್ನಿ ಎಂಬುದಾಗಿ ಹೇಳಿಕ್ ಬರೋದಿಲ್ಲ. ಆದ್ರಿಂದಾಗಿ ಸಮವ್ಯಾಪ್ತಿಯನ್ನು ಪಕ್ಷವನ್ನು ಅಂಗೀಕಾರ ಮಾಡಿದ್ರೆ ಪಕ್ಷೇತರತ್ವ ಎಂಬಂತಹ ಉಪಾಧಿಯನ್ನು ಹೇಳಿಕ್ ಬರೋದಿಲ್ಲ. ಅದಕ್ಕೋಸ್ಕರ ನಾವು ಸಮವ್ಯಾಪ್ತಿ ಪಕ್ಷವನ್ನು ಅಂಗೀಕಾರ ಮಾಡಿದ್ದು ಎಂಬುದಾಗಿ ಹೇಳ್ತೇನೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಕೂಡ ಹೇಳಿದ್ರೆ ಇದು ಕೂಡೋದಿಲ್ಲ. ಯಾಕಂತ ಹೇಳಿದ್ರೆ ಪಕ್ಷೇತರತ್ವವನ್ನು ಪರಿಹಾರ ಮಾಡುವುದಕ್ಕೋಸ್ಕರ ನೀನು ಸಮವ್ಯಾಪ್ತಿಯನ್ನು ಅಂಗೀಕಾರ ಮಾಡಿದ್ರೂ ಕೂಡ ಶಬ್ದ ಅಭಿಧೇಯ ಪ್ರಮೇಯತ್ವಾತ್ ಎಂಬಂತಹ ಸ್ಥಳದಲ್ಲಿ ಸಮವ್ಯಾಪ್ತಿ ಇದ್ರೂ ಕೂಡ ಅಶಬ್ದತ್ವ ಉಪಾಧಿ ಸ್ಯಾದ್ ಎಂಬಂತಹ ಆಪತ್ತಿ ಬರ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿಯೂ ಕೂಡ ಅಭಿಧೇಯತ್ವಂ ಯತ್ರ ಅಂತ ಹೇಳಿದ್ರೆ ಘಟೆ ತತ್ರ ಉಪಾಧಿಯಾದಂತಹ ಅಶಬ್ದತ್ವಂ ವರ್ತತೆ. ಸಾಧನವಾದದ್ದು ಯಾವುದು ಅಂತ ಹೇಳಿದ್ರೆ ಪ್ರಮೇಯತ್ವಂ ಯತ್ರ ಪಕ್ಷವಾದಂತಹ ಶಬ್ದೆ ತತ್ರ ಅಶಬ್ದತ್ವಂ ವರ್ತತೆ. ತಸ್ಮಾತ್ ಅಶಬ್ದತ್ವಂ ನಾಸ್ತಿ ತಸ್ಮಾತ್ ಅವ್ಯಾಪಕತ್ವಂ ವರ್ತತೆ. ನೀವಿಲ್ಲಿ ಸಮವ್ಯಾಪ್ತಿಯನ್ನು ಅಂಗೀಕಾರ ಮಾಡಿದ್ರೂ ಕೂಡ ಅಂದ್ರೆ ಯತ್ರ ಅಶಬ್ದತ್ವಂ ತತ್ರ ಅಭಿಧೇಯತ್ವಂ ಎಂಬುದಾಗಿ ವ್ಯಾಪ್ತಿ ಎಂಬಂತದಿದ್ರೂ ಕೂಡ ಯತ್ರ ಅಭಿಧೇಯತ್ವಂ ಶಬ್ದೆ ತತ್ರ ಅಶಬ್ದತ್ವಂ ನಾಸ್ತಿ ಕಿಲ. ಅಲ್ಲ ಪಕ್ಷ ಅಲ್ಲಿ ಸಂದಿಗ್ಧವಾಗಿರುವಂಥದ್ದು ನಿಶ್ಚಯ ಜ್ಞಾನ ಇಲ್ಲ. ಅದರಿಂದಾಗಿ ವ್ಯಾಪ್ಯತ್ವ ಎಂಬಂಥದ್ದು ಇದೆ, ವ್ಯಾಪಕತ್ವನೂ ಇದೆ. ಅದರಿಂದಾಗಿ ಇಲ್ಲಿ ಅಶಬ್ದತ್ವ ಎಂಬಂಥದ್ದು ಉಪಾಧಿ ಆಗ್ತಾ ಇದೆ. ಯಾಕಂದ್ರೆ ಸಾಧ್ಯ ವ್ಯಾಪಕತ್ವ ಸಾಧನ ಅವ್ಯಾಪಕತ್ವ ಎಂಬಂತ ದಳ ಬರ್ತಾ ಇರೋದ್ರಿಂದಾಗಿ ತಸ್ಮಾತ್ ಅನಿಷ್ಟವಾದದ್ದನ್ನು ಸ್ವೀಕಾರ ಮಾಡಿದಾಗ ಆಯ್ತು. ಆದ್ರಿಂದಾಗಿ ನೀವು ಸಮವ್ಯಾಪ್ತಿ ಪಕ್ಷವನ್ನು ಅಂಗೀಕಾರ ಮಾಡುವಂತಹ ಪಕ್ಷ ಏನಿದೆ ಇದು ಸರಿಯಲ್ಲ. ಅದಕ್ಕೋಸ್ಕರ ಆಚಾರ್ಯರು ಸಾಧ್ಯ ವ್ಯಾಪಕ ವೈಲೋಮ್ಯಂ ಎಂಬುದಾಗಿ ಉಪಾಧಿಯ ಲಕ್ಷಣವನ್ನು ಹೇಳಿರುವಂಥದ್ದು. ಈ ಉಪಾಧಿ ಎಂಬಂಥದ್ದು ಏನಂತ ಹೇಳಿದ್ರೆ ಇದು ಏನಂತ ಹೇಳಿದ್ರೆ ಅನುಮಾನಕ್ಕಿಂತ ಮುಂಚೆ ಉಪಾಧಿ ದೋಷ ಉದ್ಭಾವನೆ ಮಾಡ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಅವ್ಯಾಪ್ತಿ ಉನ್ನಾಯಕತ್ವೇನ ಉಪಾಧಿ ಎಂಬಂಥ ದೋಷ ಆಗ್ತದೆ. ಅದೇ ರೀತಿಯಾಗಿ ಅನುಮಾನಾತ್ ನಂತರ ನೀವು ಉಪಾಧಿ ದೋಷ ಅಂತ ಹೇಳ್ತೀರಿ ಅಂತಂದ್ರೆ ಅದು ಸತ್ಪ್ರತಿಪಕ್ಷ ಉನ್ನಾಯಕತ್ವೇನ ದೋಷ ಆಗ್ತದೆ. ಈ ರೀತಿಯಾಗಿ ಉಪಾಧಿ ಎಂಬಂಥದ್ದು ಪ್ರತ್ಯೇಕ ದೋಷ ಅಲ್ಲ, ಅದು ಅವ್ಯಾಪ್ತಿ ಎಂಬಂತಹ ದೋಷದಲ್ಲಿ ಅಂತರ್ಭಾವ ಆಗಿರೋದ್ರಿಂದಾಗಿ
ಇಲ್ಲಿ ಹೇತುದೋಷದಲ್ಲಿ ಅದನ್ನು ಅಂಗೀಕಾರ ಮಾಡಲಿಲ್ಲ. ಮತ್ತೆ ಲಕ್ಷಣವನ್ನ ಅತಿರಿಕ್ತವಾಗಿ ಆಚಾರ್ಯರು ಯಾಕೆ ಹೇಳಿದ್ದು ಅಂತ ಹೇಳಿದ್ರೆ, ಸಮವ್ಯಾಪ್ತಿ ಪಕ್ಷವನ್ನ ಯಾರು ಅಂಗೀಕಾರ ಮಾಡ್ತಾರೋ ಅವರನ್ನು ನಿರಾಕರಣೆ ಮಾಡುವಂತಹ ಉದ್ದೇಶದಿಂದಾಗಿ ಇಲ್ಲಿ ಆಚಾರ್ಯರು ಪ್ರತ್ಯೇಕವಾಗಿ ಸಾಧ್ಯ ವ್ಯಾಪಕ ವೈಲೋಮ್ಯಂ ಎಂಬುದಾಗಿ ಉಪಾಧಿಯ ಲಕ್ಷಣವನ್ನ ನಿರೂಪಣೆ ಮಾಡಿರುವಂತದ್ದು. ಕಾರ್ತಿಕ ಎನ್ನುವಂತಹ ವಿದ್ಯಾರ್ಥಿ ನವಿಲಕ್ಷಣತ್ವಾಧಿಕರಣ ಮತ್ತು ಸಂಧ್ಯಾಧಿಕರಣದ ಎರಡು ಅಧಿಕರಣಗಳ ಪರೀಕ್ಷೆಯನ್ನು ನೀಡಬೇಕಿದೆ. ಆದರೆ ಸಮಯದ ಅಭಾವ ಇರೋದ್ರಿಂದಾಗಿ ಇವತ್ತು ನವಿಲಕ್ಷಣತ್ವಾಧಿಕರಣದ ಒಂದು ಅಧಿಕರಣದ ಪರೀಕ್ಷೆಯನ್ನು ಬಿಟ್ಟು ನಾಳೆ ಗುರುಗಳ ಸನ್ನಿಧಾನದಲ್ಲಿ ಮುಂದಿನ ಭಾಗಗಳ ಪರೀಕ್ಷೆಯನ್ನು ಕೂಡ ನೀಡಲಿಕ್ಕಿದ್ದಾನೆ. ಲಕ್ಷ್ಯಾತಿರಿಕ್ತ ಲಕ್ಷಣ, ಲಕ್ಷ್ಯ ಅನತಿರಿಕ್ತ ಲಕ್ಷಣ, ಇವುಗಳ ಪ್ರಯೋಜನ, ಇದರ ಲಕ್ಷ್ಯಾತಿರಿಕ್ತ ಲಕ್ಷಣ ಅಂದ್ರೆ ಏನು, ಆಮೇಲೆ ಅದರ ಪ್ರಯೋಜನ ಏನು? ವಸ್ತುತಃ ಇಲ್ಲಿ ಎರಡು ವಿಭಾಗ ಏನು ಅಂತ ಹೇಳಿದ್ರೆ, ಒಂದು ಲಕ್ಷ್ಯ ಅತಿರಿಕ್ತ ಲಕ್ಷಣ, ಇನ್ನೊಂದು ಲಕ್ಷ್ಯ ಅನತಿರಿಕ್ತವಾದಂತಹ ಲಕ್ಷಣ. ಇಲ್ಲಿ ಲಕ್ಷ್ಯ ಅತಿರಿಕ್ತ ಲಕ್ಷಣ ಅಂತ ಹೇಳಿದ್ರೆ ಲಕ್ಷ್ಯವಾಚಕ ಶಬ್ದಾರ್ಥ ಅಂತರ್ಭೂತತ್ವಂ ಎಂಬುದಾಗಿ. ಲಕ್ಷ್ಯ ಅದೇ ರೀತಿಯಾಗಿ ಲಕ್ಷ್ಯ ಅನತಿರಿಕ್ತ ಲಕ್ಷಣ ಅಂತ ಹೇಳಿದ್ರೆ ಲಕ್ಷ್ಯವಾಚಕ ಶಬ್ದಾರ್ಥ ಅನಂತರ್ಭೂತತ್ವಂ ಎಂಬುದಾಗಿ, ಉಲ್ಟಾ ಅಂತರ್ಭೂತತ್ವಂ ಎಂಬುದಾಗಿ ಈ ರೀತಿಯಾಗಿ ಅರ್ಥ. ಇಲ್ಲಿ ಲಕ್ಷ್ಯ ಅತಿರಿಕ್ತ ಲಕ್ಷಣಕ್ಕೆ ಪ್ರಯೋಜನ ಯಾವುದು ಅಂತ ಹೇಳಿದ್ರೆ, ಮಾಡು ಲಕ್ಷ್ಯವಾಚಕ ಶಬ್ದ ಅಂತರ್ಗತ ಹೇಗೆ? ಈಗ ಬ್ರಹ್ಮನ ಲಕ್ಷಣ ಜಗಜ್ಜನ್ಮಾದಿ ಕರ್ತೃತ್ವ ಬ್ರಹ್ಮಣ ಲಕ್ಷಣಂ. ಇಲ್ಲಿ ಲಕ್ಷ್ಯವಾಚಕ ಶಬ್ದ ಅಂತ ಹೇಳಿದ್ರೆ ಬ್ರಹ್ಮ, ಅಲ್ಲಿ ಅಂತರ್ಭೂತವಾಗಿದೆ. ಅದರ ಅರ್ಥ ಅಂತ ಹೇಳಿದ್ರೆ ಜಗಜ್ಜನ್ಮಾದಿ ಕರ್ತೃತ್ವ ಗುಣ ಪರಿಪೂರ್ಣತ್ವ ಎಂಬಂತದ್ದು. ಅಲ್ಲಿ ಅಂತರ್ಭೂತವಾಗಿದೆ ಅಲ್ಲಿ ಅಂತರ್ಭೂತ ಆಗ್ಲಿಲ್ಲ ಜಗಜ್ಜನ್ಮಾದಿ ಕರ್ತೃತ್ವ. ತಸ್ಮಾತ್ ಈ ಲಕ್ಷಣ ಎಂಬಂತದ್ದು ಲಕ್ಷ್ಯ ಅತಿರಿಕ್ತ ಲಕ್ಷಣ ಎಂಬಂತದಾಗಿ ಕರೆಸಿಕೊಳ್ಳಲ್ಪಡ್ತದೆ. ಗಂಧವತಿ ಪೃಥಿವೀತ್ವಂ ಪೃಥಿವ್ಯಾಹ ಲಕ್ಷಣಂ ಎಂಬುದಾಗಿ ಹೇಳಿದಾಗ ಇಲ್ಲಿ ಪೃಥಿವಿ ಲಕ್ಷ್ಯವಾಚಕ ಶಬ್ದವಾದದ್ದು ಪೃಥಿವಿ, ಅಲ್ಲಿ ಅಂತರ್ಭೂತ ಪೃಥಿವೀತ್ವ ಎಂಬಂತದ್ದು ಅಲ್ಲಿ ಅಂತರ್ಭೂತ ಆಗಿದೆ. ಅದರ ಅರ್ಥ ಪೃಥಿವೀತ್ವ ಎಂಬುದಾಗಿ, ಪೃಥ್ವೀತ್ವವತಿ ಎಂಬುದಾಗಿ, ಅಲ್ಲಿ ಅಂತರ್ಭೂತ ಆಗಿದೆ ಪೃಥ್ವೀತ್ವ ಎಂಬಂತದ್ದು. ಆದ್ರಿಂದಾಗಿ ಇದು ಲಕ್ಷ್ಯ ಅನತಿರಿಕ್ತ ಲಕ್ಷಣ ಎಂಬುದಾಗಿ ಕರೆಸಿಕೊಳ್ಳಲ್ಪಡ್ತದೆ. ಅದರ ಪ್ರಯೋಜನ ಏನು? ಪ್ರಯೋಜನ ಲಕ್ಷ್ಯ ಅತಿರಿಕ್ತ ಲಕ್ಷಣಕ್ಕೆ ಪ್ರಯೋಜನ ಮೂರು. ಒಂದು ಲಕ್ಷ್ಯತಾ ಇತರ ಭೇದ ಜ್ಞಾನ, ಇನ್ನೊಂದು ವ್ಯವಹಾರ, ಮತ್ತೊಂದು ಲಕ್ಷ್ಯತಾವಚ್ಛೇದಕ ಪ್ರತಿಪತ್ತಿ ಎಂಬಂಥದ್ದು. ಅದೇ ರೀತಿಯಾಗಿ ಲಕ್ಷ್ಯ ಅನತಿರಿಕ್ತ ಲಕ್ಷಣಕ್ಕೆ ಪ್ರಯೋಜನವಾದದ್ದು ಯಾವುದು ಅಂತ ಹೇಳಿದ್ರೆ, ಒಂದು ವ್ಯವಹಾರ, ಇನ್ನೊಂದು ಪ್ರಮಾಣ ಶಬ್ದದ ಪ್ರವೃತ್ತಿಗೆ ನಿಮಿತ್ತವಾದದ್ದು ಎಂಬುದಾಗಿ ರೀತಿಯಾಗಿ. ಈಗ ಈ ಅರ್ಥವನ್ನು ಹೇಳಿ ಸಮನ್ವಯ ಮಾಡಿದೆ. ಸ್ಪಷ್ಟವಾದ ತೋರೋ ಅರ್ಥ ಒಂದಿದೆ. ಅನತಿರಿಕ್ತ ಅಂದ್ರೆ ಅಭಿನ್ನ, ಅತಿರಿಕ್ತ ಅಂದ್ರೆ ಭಿನ್ನ. ಲಕ್ಷಾತಿರಿಕ್ತ ಲಕ್ಷ್ಯ ಭಿನ್ನ, ಲಕ್ಷಾನತಿರಿಕ್ತ ಲಕ್ಷಾಭಿನ್ನ, ಹಾಗೆ ಅರ್ಥ ಮಾಡಬಹುದಲ್ಲ. ಹಾಗೆ ಮಾಡಿದ್ರೆ ಆ ರೀತಿಯಾಗಿ ಒಂದು ವೇಳೆ ಅರ್ಥ ಮಾಡಿದ್ರೆ ಬ್ರಹ್ಮನಿಗಿಂತ ಬ್ರಹ್ಮನಲ್ಲಿ ಜಗಜ್ಜನ್ಮಾದಿ ಕರ್ತೃತ್ವ ಎಂಬಂಥದ್ದು ಏನಿದೆ ಇದು ವಸ್ತುತಃ ಇತರ ಭೇದ. ಆದ್ರೆ ಲಕ್ಷ್ಯ ಅನತಿರಿಕ್ತ ಲಕ್ಷಣ ಎಂಬಂಥದ್ದು ಏನಿದೆ ಇದು ಇತರ ಭೇದವನ್ನು ತಿಳಿಸೋದಿಲ್ಲ. ಅದಕ್ಕೋಸ್ಕರ ನಾವಲ್ಲಿ ಲಕ್ಷ್ಯವಾಚಕ ಶಬ್ದಾರ್ಥ ಅನಂತರ್ಭೂತತ್ವ ಎಂಬುದಾಗಿ ಹೇಳಿ ಈ ಬ್ರಹ್ಮನ ಲಕ್ಷಣ ಎಂಬಂಥದ್ದು ಪೃಥ್ವಿತ್ವ ಗಂಧ ಇದರ ಬಗ್ಗೆ ಇದನ್ನು ಹೇಳಿದಾಗ ಅಲ್ಲಿ ಆಪ್ತನು ಹೇಳಿದಾಗ ಶಿಷ್ಯನಾದ್ರೆ ಅವನ ಪ್ರತಿಜ್ಞಾ ವಾಕ್ಯದಿಂದ ಸಿದ್ಧ ಮಾಡ್ಕೊಳ್ತಾನೆ. ಅಲ್ಲ, ಅನತಿರಿಕ್ತ ಅನ್ನೋದಕ್ಕೆ ಅಭಿನ್ನ ಅನ್ನೋ ಅರ್ಥ ಹೇಳಿದ್ರೆ ಏನು ಸಮಸ್ಯೆ ಆಗ್ತದೆ? ಅಭಿನ್ನ ಅಥವಾ ಭಿನ್ನ? ಇಲ್ಲಿ ಸಮಸ್ಯೆ ಬರೋದಿಲ್ಲ. ಬ್ರಹ್ಮನ ಲಕ್ಷಣದಲ್ಲಾಗ್ಬೇಕಾದ್ರೆ ಸಮಸ್ಯೆ ಇಲ್ಲಿ ಸಮಸ್ಯೆ ಬರ್ತದೋ ಬರೋದಿಲ್ಲ. ಪೃಥ್ವಿತ್ವ ಮತ್ತು ಗಂಧ ಇವೆರಡಕ್ಕೂ ಕೂಡ ಅಂದ್ರೆ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಜಲದಲ್ಲೂ ಕೂಡ ಪೃಥ್ವಿ ಸ್ವಾಮಿಗಳು ಏನ್ ಕೇಳ್ತಾ ಇದ್ದಾರೆ, ಲಕ್ಷ್ಯಾತಿರಿಕ್ತ ಅಂದ್ರೆ ಲಕ್ಷ್ಯದಿಂದ ಭಿನ್ನ, ಲಕ್ಷ್ಯ ಅನತಿರಿಕ್ತ ಅಂದ್ರೆ ಲಕ್ಷ್ಯದಿಂದ ಅಭಿನ್ನ ಅಂತ. ಈ ಪೃಥ್ವಿತ್ವ ಅನ್ನೋದು ಲಕ್ಷ್ಯಾತಿರಿಕ್ತ ಲಕ್ಷಣನ ಲಕ್ಷ್ಯ ಅನತಿರಿಕ್ತ ಲಕ್ಷಣನ? ಪೃಥ್ವಿತ್ವ ಎಂಬಂತದ್ದು ಲಕ್ಷ್ಯ ಅನತಿರಿಕ್ತ ಲಕ್ಷಣ, ಅಭಿನ್ನವಾಗಿದೆ ಅಲ್ಲ. ಪೃಥ್ವಿಯಿಂದ ಅಭಿನ್ನನೇ ಆಗಿದೆ ಪೃಥ್ವಿತ್ವ, ಆದ್ದರಿಂದ ಲಕ್ಷ್ಯ ಅನತಿರಿಕ್ತ ಅಂತ ಸಮನ್ವಯ ಮಾಡಿಬಿಡ್ಬೋದಲ್ಲ. ಲಕ್ಷ್ಯವಾಚಕ ಪದಾರ್ಥ ಅಂತರ್ಗತ ಅಂತ ಯಾಕೆ ಹೇಳಬೇಕು? ಹಾಗಾದ್ರೆ ಗಂಧನೂ ಕೂಡ ಲಕ್ಷ್ಯ ಅನತಿರಿಕ್ತ ಲಕ್ಷಣ ಅಲ್ವಾ? ಯಾಕಂದ್ರೆ ನಮ್ಮ ಸಿದ್ಧಾಂತದಲ್ಲಿ ಗಂಧವತ್ವವು ಕೂಡ ಅಭಿನ್ನ ಅಂತ ಆದ್ಮೇಲೆ ಅದಕ್ಕೂ ಇದಕ್ಕೂ ವ್ಯತ್ಯಾಸನೇ ಇಲ್ಲ ಅಂತ ಆಗುತ್ತೆ. ಅದೇ ಉತ್ತರ. ಅಭಿನ್ನ ಅಲ್ಲ. ಯಾಕಂತ ಹೇಳಿದ್ರೆ ಗಂಧತ್ವ ಎಂಬಂದ್ರೆ ಪೃಥ್ವಿಗಿಂತ ಭಿನ್ನವಾಗಿರುವಂತದ್ದು, ಅಭಿನ್ನ ಆಗಿರುವಂತದ್ದಾದ್ರಿಂದಾಗಿ ಅಭಿನ್ನನೇ, ಆದ್ದರಿಂದ ಲಕ್ಷಾನತಿರಿಕ್ತನೇ ಆಗ್ಬೇಕಾಗ್ತಿತ್ತು. ಅದು ಕೂಡ ಅಲ್ಲ, ವ್ಯತ್ಯಾಸನ ಇಲ್ಲದೆ ಹೋಗ್ಬೇಕಾದೀತು. ಅದಕ್ಕಾಗಿನೇ ಆ ಅರ್ಥ ಮಾಡ್ಲಿಲ್ಲ. ಅದಕ್ಕೋಸ್ಕರ ಲಕ್ಷ್ಯಾತ್ ಭಿನ್ನಂ ಎಂಬಂತಹ ಅರ್ಥವನ್ನು ಸ್ವೀಕಾರ ಮಾಡದೆ ಲಕ್ಷ್ಯವಾಚಕ ಶಬ್ದಾರ್ಥ ಅಂತರ್ಭೂತತ್ವಂ ಅನಂತರ್ಭೂತತ್ವಂ ಎಂಬುದಾಗಿ ಅರ್ಥವನ್ನು ಸ್ವೀಕಾರ ಮಾಡಿ ಭಿನ್ನ
ಅಭಿನ್ನ ಬೇಡ, ಇದು ಬಿಡ್ರಿ, ಬೇರೆ ಬೇರೆ ಕಡೆ ಯಾವದ್ರವ್ಯಭಾವಿಯಾದ ಗುಣ ಆಗಿದ್ದು ಅದು ಕೂಡ ಲಕ್ಷಾತಿರಿಕ್ತ ಅಂತೆ ನಾವು ಹೇಳ್ತೀವಿ. ಅದನ್ನು ಹೇಳಿದಾಗ ಅದಕ್ಕೋಸ್ಕರ ಆ ಅರ್ಥ ತಗೊಳ್ಳಿಲ್ಲ, ಭಿನ್ನ ಅಭಿನ್ನ ಅನ್ನೋ ಅರ್ಥ ಬಿಟ್ಟರು. ಶ್ರುತಿ ನ ಸಮ್ಯಗನುಭವ ಸಾಧನಂ ಅತ್ರ ಹೇತು ಕಃ ತತ್ರ ಪರಿಹಾರಃ ಕಥಂ ತತ್ರ ವಿಕಲ್ಪಃ ಕಥಂ ಕೃತಃ ಕತಿವಿಧಃ ತತ್ರ ಆದ್ಯಸ್ಯ ಉತ್ತರಂ ದೇಯಂ. ಶ್ರುತಿ ಸಮ್ಯಗನುಭವ ಸಾಧನಂ ನ ಭವತಿ. ಅಲ್ಲ ಅಬುದ್ಧಿಪೂರ್ವಕತ್ವಾತ್. ಶ್ರುತಿ ಸಮ್ಯಗನುಭವ ಸಾಧನಂ ನ ಭವತಿ ಅಬುದ್ಧಿಪೂರ್ವಕತ್ವಾತ್ ಎಂಬುದಾಗಿ ಅನುಮಾನ ಇರುವಂಥದ್ದು. ಇಲ್ಲಿ ಅಬುದ್ಧಿಪೂರ್ವಕತ್ವ ಅಂತ ಹೇಳಿದ್ರೆ ಏನು ಅಂತ ಕೇಳಿದಾಗ, ನೀವು ಇಲ್ಲಿ ಅಬುದ್ಧಿಪೂರ್ವಕತ್ವ ನಾಮ ಅನಾದಿತ್ವಂವ ಸಾಧಿತ್ವೇ ಸತಿ ಬುದ್ಧಿಜನ್ಯತ್ವ ಭಾವೋವ ಅಥವಾ ಪ್ರತಿಪಾದ್ಯಾರ್ಥ ಪೂರ್ವಕತ್ವ ಭಾವೋವ ಅಥವಾ ಅನೇನ ಏತದೇವಂ ಪ್ರತಿಪಾದಯಿಷ್ಯಾಮಿ ಇತ್ಯಭಿಸಂಧಿಪೂರ್ವಕತಾ ವೈದುರ್ಯಂ ಎಂಬಂತಹ ಇಷ್ಟು ಅರ್ಥವದಲ್ಲಿ ಯಾವುದನ್ನು ಇಟ್ಕೊಳ್ತೀರಿ ಅಂತ ಪ್ರಶ್ನೆ. ಇಲ್ಲಿ ಮೊದಲನೇದು ಯಾವುದು ಅಂತ ಹೇಳಿದ್ರೆ ಅನಾದಿತ್ವ ಎಂಬುದಾಗಿ ಇಟ್ಕೊಂಡ್ರೆ ಪಿಪೀಲಿಕಾ ಲಿಪಿಯಲ್ಲಿ ವ್ಯಭಿಚಾರ ಎಂಬಂತದ್ದು ಬರ್ತದೆ. ಯಾಕಂದ್ರೆ ಪಿಪೀಲಿಕಾ ಲಿಪಿ ಎಂಬಂಥದ್ದು ಸಾಧಿಯಾಗಿದೆ, ಆದ್ದರಿಂದಾಗಿ ಅಲ್ಲಿ ಅನಾದಿತ್ವ ಇಲ್ಲ. ಇನ್ನು ಎರಡನೇದು ಸಾಧಿತ್ವೇ ಸತಿ ಬುದ್ಧಿಜನ್ಯತ್ವ ಭಾವ ಅಂತ ಹೇಳ್ತೀರಿ ಅಂತಾದ್ರೆ, ನಾವು ಇಲ್ಲಿ ಏನು ಅಂತ ಹೇಳಿದ್ರೆ ಯಾವುದೆಲ್ಲ ಹುಟ್ಟಿದೆಯೋ ಅದೆಲ್ಲವೂ ಕೂಡ ಬುದ್ಧಿಜನ್ಯ ಎಂಬುದಾಗಿ ಅಂಗೀಕಾರ ಮಾಡಿರೋದ್ರಿಂದಾಗಿ ಇದನ್ನು ಕೂಡ ಇಟ್ಕೊಳ್ಳಿ ಬರೋದಿಲ್ಲ. ಇನ್ನು ಕೊನೆಯ ಎರಡು ಅಂದ್ರೆ ಪ್ರತಿಪಾದ್ಯಾರ್ಥ ಪೂರ್ವಕತ್ವ ಭಾವನು ಅನೇನ ಏತದೇವಂ ಪ್ರತಿಪಾದಿಷ್ಯಾಮಿ ಇತ್ಯಭಿಸಂಧಿ ಪೂರ್ವಕತ್ವ ವೈದುರ್ಯ ಎಂಬಂತದ್ದು ಇಟ್ಕೊಂಡಾಗ ಉಲೂಕಕೃತ ವ್ಯಾಪಾರದಲ್ಲಿ ವ್ಯಭಿಚಾರ ಬರ್ತದೆ. ಯಾಕಂತ ಹೇಳಿದ್ರೆ ಉಲೂಕಕೃತ ವ್ಯಾಪಾರದಲ್ಲಿ ಹೇತು ಅಬುದ್ಧಿಪೂರ್ವಕತ್ವ ಎಂಬಂಥದ್ದು ಸಮ್ಯಗನುಭವ ಸಾಧನವೇ ಆಗಿದೆ, ಆದರೆ ಅಬುದ್ಧಿಪೂರ್ವಕತ್ವ ಎಂಬಂತಹ ದಳ ಬರ್ತಾ ಇಲ್ಲ, ಅದರಿಂದಾಗಿ ಅಲ್ಲಿ ವ್ಯಭಿಚಾರ ಬರ್ತದೆ. ಅದಕ್ಕೋಸ್ಕರ ಅಬುದ್ಧಿಪೂರ್ವಕತ್ವ ನಾಮ ಕಿಂ ಎಂಬುದಾಗಿ ಪ್ರಶ್ನೆ ಎಂಬಂಥದ್ದು ಬರ್ತದೆ. ಪಿಪೀಲಿಕಾ ಲಿಪಿ ಎಂಬಂಥದ್ದು ಪ್ರಮಾಣ ಎಂಬುದಾಗಿ ಅಲ್ಲಿ ಹೇಳುವಂಥದ್ದು. ಅಬುದ್ಧಿಪೂರ್ವಕತ್ವ ಆದರೂ ಕೂಡ ಸಾಧಕತ್ವ ಇದೆ, ಸಮ್ಯಕ್ ಅನುಭವ ಸಾಧನ ಆಗಿದೆ. ಉದಾಹರಣೆ ಏನು ಕೊಟ್ಟಿದ್ದಾರೆ? ಲಿಪಿ ಎಂಬಂಥದ್ದು ಸಾಧಕವೇ ಆಗಿದೆ. ಯಾಕಂತ ಹೇಳಿದ್ರೆ ವರ್ಣ ಸ್ಮರಣೆಗೆ ಕಾರಣ ಸಾಧಕ ಆಗಿದೆ, ಅಬುದ್ಧಿಪೂರ್ವಕವೇ ಆಗಿರುವಂಥದ್ದು. ಇನ್ನೊಂದು ಯಥಾದ್ರೋಣೆ ಅದೇ ಉಲೂಕಕೃತ ವ್ಯಾಪಾರದಲ್ಲಿ ಸಮ್ಯಕ್ ಅನುಭವ ಸಾಧನ ಆಗಿರುವಂಥದ್ದು ಲೋಕದಲ್ಲಿ ಕಂಡಿದೆ ನಮಗೆ. ಆದ್ರಿಂದಾಗಿ ಅದು ಅಬುದ್ಧಿಪೂರ್ವಕತ್ವೇನ ಅದು ಸಮ್ಯಕ್ ಅನುಭವ ಸಾಧನ ಆಗಿರುವಂಥದ್ದು ಕಂಡಿದೆ. ಆದ್ರಿಂದಾಗಿ ಪಿಪೀಲಿಕ ಲಿಪಿ ಬಿಟ್ಟು ಪ್ರಸಂಗವೂ ಅಬುದ್ಧಿಪೂರ್ವಕ, ಅದನ್ನು ಬಿಟ್ಟು ಇದನ್ನ ಯಾಕೆ ಅಂತ ಹೇಳಿದ್ರೆ ವಸ್ತುತಃ ಈ ಉಲೂಕಕೃತ ವ್ಯಾಪಾರ ಎಂಬಂಥದ್ದೇನಿದೆ ಇದು ಆಗಮಿಕವಾದದ್ದು. ಆಗಮಿಕವಾದದಲ್ಲಿ ಯಾವತ್ತೂ ಕೂಡ ವ್ಯಭಿಚಾರಾದಿ ಶಂಕೆಗಳನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ, ಆದ್ರಿಂದಾಗಿ ಇದನ್ನ ಇಲ್ಲಿ ಸ್ವೀಕಾರ ಮಾಡಿರುವಂಥದ್ದು. ಶ್ರೀಹರಿ ಸ್ಮರಣ ಸಾಧನತ್ವ ಇದೆ, ನಾವು ಸದ್ಯಕ್ಕೆ ಅರ್ಥ ಬೇರೆ ಮಾಡ್ತೇವೆ. ಏನು ಅಂತ? ವಿಪರೀತ ಬೋಧಕತ್ವ ಅನುಭವ ಸಾಧನ ಸಮ್ಯಕ್ ಅನುಭವ ಸಾಧನತ್ವೇ ಸತಿ ಎಂಬುದಾಗಿ ಅದು ಇಲ್ಲಿ ಇದೆ. ಸಮ್ಯಕ್ ಅನುಭವ ಸಾಧನತ್ವ ಎಂಬಂಥದ್ದು ಇರೋದ್ರಿಂದ. ಸರಿ, ನೀನೊಂದು ಉತ್ತರ ಹೇಳಿದೆಲ್ಲ ಆಗಮಿಕ ಅಂತ, ಅದು ಯಾವ ಪ್ರಶ್ನೆಗೆ ಉತ್ತರ? ಅವ್ರ ಪ್ರಶ್ನೆಗೆ ಅದು ಉತ್ತರ ಅಲ್ಲ, ಯಾವ ಪ್ರಶ್ನೆಗೆ ಅದು ಉತ್ತರ? ಅಂದ್ರೆ ಇಲ್ಲಿ ವಸ್ತುತಃ ಶಾಕುನ ಎಂಬಂಥದ್ದು ಯಾವತ್ತೂ ಕೂಡ ವಿಸಂವಾದ ಇರುವ ಕೆಲವೊಂದು ಸಂದರ್ಭದಲ್ಲಿ ವಿಸಂವಾದ ಶಾಕುನಗಳಲ್ಲಿ ವಿಸಂವಾದ ಇರುವಂತದ್ದು ಲೋಕದಲ್ಲಿ ಕಂಡಿದೆ. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಇದು ಉಲೂಕಕೃತ ವ್ಯಾಪಾರವೂ ಕೂಡ ಒಂದು ಶಾಕುನವೇ ಆಗಿರೋದ್ರಿಂದಾಗಿ ಅದನ್ನ ಇಲ್ಲಿ ಹೇಗೆ ತಗೊಳ್ಬೇಕು ಸಾಧ್ಯ ಅಂತ ಹೇಳಿದ್ರೆ ಇದು ಆಗಮಿಕ ಆಗಿರೋದ್ರಿಂದಾಗಿ ಇದನ್ನ ಇಲ್ಲಿ ತಗೊಂಡ್ರೆ ಯಾವುದೇ ರೀತಿಯ ಪ್ರತ್ಯಕ್ಷದಲ್ಲಿ ಯಾಕೆ ವ್ಯಭಿಚಾರ ಕೊಟ್ಟಿಲ್ಲ? ಪ್ರತ್ಯಕ್ಷದಲ್ಲಿ ಒಂದು ವೇಳೆ ವ್ಯಭಿಚಾರ ತೋರಿಸಿದಿದ್ರೆ ಆವಾಗ ಇಲ್ಲಿ ಅಸ್ಮದಾದೀಯ ಜ್ಞಾತಕರಣ ಸಾಜಾತ್ಯ ಎಂಬಂತಹ ಅಂಶವನ್ನು ಜ್ಞಾತಕರಣತ್ವ ಅಂತ ಹೇಳಿದ್ರೆ ಜ್ಞಾತಕರಣ ಸಾಜಾತ್ಯ ಅಂತ ಯಾಕೆ ಹೇಳಿದ್ರು? ಸಾಜಾತ್ಯ ಯಾಕೆ ಸೇರಿಸಿದ್ರು ಅಂತ ಹೇಳಿದ್ರೆ ವೇದ ಎಂಬಂತದ್ದಿಲ್ಲಿ ನಮಗೆ ಎಲ್ಲಾ ವೇದಗಳು ನಮಗೆ ಜ್ಞಾತ ಅಲ್ಲ, ನಮಗೆ ಕೇವಲ ಸಾಕು. ಶ್ರೀಹರಿಸರು ಪಿಪೀಲಿಕಾಲಿಪಿಶ್ಚಾಪಿ ಪ್ರಮಾಣಂ ಅವಿರೋಧತಃ ಅಂತ. ಬುದ್ಧಿಪೂರ್ವಕತ್ವ ಪ್ರಯೋಜಕನೋ, ವಿರೋಧಾಭಾವಗಳು ಪ್ರಯೋಜಕಗಳು ಪ್ರಾಮಾಣ್ಯ ಅಪ್ರಾಮಾಣ್ಯಗಳಿಗೆ. ಬುದ್ಧಿಪೂರ್ವಕತ್ವ ಅಪ್ರಯೋಜಕ. ಅಪ್ರಾಮಾಣ್ಯ ಕಾರಣ ಕೊಡೋದೇನು? ಅವಿರೋಧತಃ ಅಂತ. ಅಂದ್ರೆ ಪ್ರಮಾಣ ಆಗೋದು ಅವಿರೋಧ ಇದ್ರೆ, ಇಲ್ಲ ಅಂದ್ರೆ ಪ್ರಮಾಣ ಆಗೋದಿಲ್ಲ. ಅಂದಮೇಲೆ ಬುದ್ಧಿಪೂರ್ವಕತ್ವ ಏನು ಮಾಡೋದು? ಅಂದ್ರೆ ಅಪ್ರಾಮಾಣ್ಯಕ್ಕೆ ಪ್ರಯೋಜಕವಾದದ್ದು ಯಾವುದು ಅಂತ ಹೇಳಿದ್ರೆ ಅಬೋಧಕ ಮತ್ತೆ ವಿಪರೀತ ಬೋಧಕ ಆಗಿದ್ದಾಗ ಅಲ್ಲಿ ಅಬೋಧಕತ್ವ ಮತ್ತೆ ವಿಪರೀತ ಬೋಧಕತ್ವ ಇದ್ದಾಗ ಅಲ್ಲಿ ಅಪ್ರಾಮಾಣ್ಯ ಎಂಬಂಥದ್ದು ಬರುವಂಥದ್ದು. ಪ್ರಕೃತ ಲಿಪಿಯನ್ನು ನೋಡಿದಾಗ ನಮಗೆ ಬೋಧ ಎಂಬಂಥದ್ದು ಬರೋದ್ರಿಂದಾಗಿ ಅದನ್ನು ಅಬೋಧಕ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ಆಗ್ರಹಪೂರ್ವಕವಾಗಿ ನಾವು ಅದನ್ನ ಬರ್ತಾ ಇದ್ರು ಅದು ಅಬೋಧಕ ಅಂತ ಹೇಳ್ತೀವಿ ಅಂತಂದ್ರೆ ಪುರುಷನ ಲಿಪಿಯನ್ನು ನೋಡಿದಾಗಲೂ ಕೂಡ ಪುರುಷನ ಲಿಪಿಯು ಕೂಡ ಅಬೋಧಕ ಎಂಬುದಾಗಿ ಆಗ್ಬೇಕಾಗಿತ್ತು. ಇನ್ನು ಅದೇ ರೀತಿಯಾಗಿ
ಇಲ್ಲಿ ವಿಪರೀತ ಬೋಧಕತ್ವ ಇದ್ದಾಗಲೂ ಅಪ್ರಾಮಾಣ್ಯ ಎಂಬಂಥದ್ದು ಹೇಳಿಕ್ ಬರ್ತದೆ. ಪ್ರಕೃತದಲ್ಲಿ ವಿಪರೀತ ಬೋಧಕತ್ವವನ್ನು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಬಲವತ್ತರ ಪ್ರಮಾಣದ ವಿರೋಧ ಇದ್ದಾಗ ವಿಪರೀತ ಬೋಧಕತ್ವ ಎಂಬಂಥದ್ದು ಅಲ್ಲಿ ಇರ್ತದೆ ಅಂತ ಹೇಳಬೇಕು. ಆದರೆ ಯಾವುದೇ ರೀತಿಯಾದಂತಹ ಪ್ರಬಲ ಪ್ರಮಾಣದ ವಿರೋಧ ಇಲ್ಲ, ಅದರಿಂದಾಗಿ ವಿಪರೀತ ಬೋಧಕತ್ವನೂ ಇಲ್ಲ, ಅದರಿಂದಾಗಿ ಪಿಪೀಲಿಕಾಲಿಪಿ ಎಂಬಂಥದ್ದು ಪ್ರಮಾಣ ಅಂತ ಸಿದ್ಧ ಆಗ್ತದೆ. ಅಸಿದ್ಧಿ ನೀವು ಕೇಳ್ರಿ, ಅಸಿದ್ಧಿ ಅನೇಕ ಪ್ರಕಾರ. ಆಶ್ರಯಾಸಿದ್ಧಿ ಎಷ್ಟು ಪ್ರಕಾರ? ಯಾವುದು ದೋಷ ಯಾವುದಲ್ಲ? ಆಶ್ರಯಸಿದ್ಧಿ ಎಂಬಂಥದ್ದು 5 ಪ್ರಕಾರವಾಗಿರುವಂಥದ್ದು. ಒಂದು ಅಸದಾಶ್ರಯ, ಇನ್ನೊಂದು ಅಸದಾಶ್ರಯತ್ವ, ಅಭಾವಾಶ್ರಯತ್ವ, ಅಪ್ರತೀತಾಕಾರೇಣ ಅಸತ್ವ, ಇನ್ನು ಅಪ್ರತೀತ ಆಶ್ರಯತ್ವ, ಪಕ್ಷೀಕೃತ ಆಕಾರೇಣ ಅಸತ್ವ, ಅದೇ ರೀತಿಯಾಗಿ ಸಿದ್ಧ ಸಾಧನತ ಎಂಬುದು 5 ರೀತಿಯಾಗಿ. ಇದರಲ್ಲಿ ಯಾವುದು ದೋಷ ಯಾವುದಲ್ಲ? ಇದರಲ್ಲಿ ಅಸದಾಶ್ರಯ ಮತ್ತೆ ಅಭಾವಾಶ್ರಯ ಎಂಬಂಥದ್ದು ದೋಷ ಅಲ್ಲ ಎಂಬುದಾಗಿ ನಾವು ಅಂಗೀಕಾರ ಮಾಡ್ತೀವಿ. ಅಸದಾಶ್ರಯವಾದರೂ ಅದು ಸದನುಮಾನ ಅನ್ಲಿಕ್ಕೆ ಒಂದು ಉದಾಹರಣೆ. ಅಸದಾಶ್ರಯ ದೋಷ ಅಲ್ಲ ಅಂದ್ರೆ ಅದು ಇದ್ದಲ್ಲಿಯೂ ಸದನುಮಾನತ್ವ ತೋರಿಸ್ಬೇಕಲ್ಲ ಒಂದ್ ಕಡೆ. ಒಂದ್ಯಾಸುತಃ ನವಕ್ತ ಅಚೇತನತ್ವಾತ್ ಎಂಬಂತಹ ಅನುಮಾನ ಏನಿದೆ, ಈ ಅನುಮಾನ ಎಂಬಂಥದ್ದು ಸದನುಮಾನ ಆಗ್ಬೇಕಾದೀತು, ಅದಕ್ಕೋಸ್ಕರ ಅಸದಾಶ್ರಯವನ್ನು ದೋಷ ಅಂಗೀಕಾರ ಮಾಡ್ತೀನಿ ಅಂತ ಹೇಳಿದ್ರೆ ಇದು ಕೊಡೋದಿಲ್ಲ. ಯಾಕಂದ್ರೆ ಇದು ಬಾಧ ಇರೋದ್ರಿಂದಾಗಿ ದುಷ್ಟ ಆಗ್ತಾ ಇದೆ ಹೊರತು ಅಸದಾಶ್ರಯ ಇರೋದ್ರಿಂದಾಗಿ ದುಷ್ಟ ಅಲ್ಲ. ಒಂದ್ಯಾಸುತೋ ನವಕ್ತ ಅಚೇತನತ್ವಾತ್ ಅನ್ನೋದಕ್ಕೆ ಬಾಧನೆ ಇಲ್ಲ, ಸದನುಮಾನನೇ ಇದು. ಅಲ್ಲಲ್ಲ, ಇದಕ್ಕೆ ಸತ್ಪ್ರತಿಪಕ್ಷ ಅನುಮಾನವನ್ನು ಹೇಳಿಕ್ ಬರ್ತದೆ. ಏನು ಅಂತ ಹೇಳಿದ್ರೆ ಸರಿ, ಆದ್ರಿಂದಾಗಿ ಅಸದಾಶ್ರಯತ್ವ ದೋಷ ಇಲ್ಲ. ಅಷ್ಟೇ. ಅನುಗ್ರಾಹಕತ್ವ ಅಂದ್ರೆ ಏನು? ಅಂದ್ರೆ 1 ಕೋಟಿಯಲ್ಲಿ ಸಂಭಾವನೆ, ಇನ್ನೊಂದು ಕೋಟಿಯಲ್ಲಿ ನಿರಾಕರಣೆ, ಈ ರೀತಿಯಾಗಿ. ಸರಿಯಾಗಿ ಅರ್ಥ ಹೇಳಿದ್ದಿ. ಅಲ್ಲಿ ವಾಕ್ಯ ಹೇಳಲಿಕ್ಕಾದ್ರೆ ಹೇಳು. ಕೋಟ್ಯಂತರ ನೆಕ್ಕಾರೇಣ ಸಾಧನಾರ್ಹತ್ವ ಬೋಧನಂ. ಸಾಧನಾರ್ಹತ್ವ ಅರ್ಥ ಸರಿಯಾಗಿ ಹೇಳಿದ್ದೆ. ವಿಲಕ್ಷಣ ನೀವು ಕೇಳ್ರಿ. ಶ್ರೀಹರಿಸರು ಇಷ್ಟೆಲ್ಲ ಲಕ್ಷಣವನ್ನು ಖಂಡನ ಮಾಡಿದ, ಆ ಲಕ್ಷಣಕ್ಕೆ ಯಾವ ದೋಷ ಕೊಟ್ಟಂತಾಯ್ತು? ಅತಿವ್ಯಾಪ್ತಿನ, ಅವ್ಯಾಪ್ತಿನ, ಅಸಂಭವನ. ಅಂದ್ರೆ ಶ್ರೀಹರ್ಷನು ನಮಗೆ ಯಾವ ದೋಷವನ್ನು ಹೇಳಿ ಅಂದ್ರೆ ಅವನು ಖಂಡನ ಮಾಡಿದ್ರಲ್ವಾ, ಯಾವ ದೋಷ ಕೊಟ್ಟರು? ಅಂದ್ರೆ ಪಾರಂಪರ್ಯ ಕುಸೃಷ್ಟಿ ಎಂಬಂತಹ ದೋಷವನ್ನು ಕೊಟ್ಟರು. ಅಲ್ಲ, ಅವ್ಯಾಪ್ತಿ, ಅತಿವ್ಯಾಪ್ತಿ, ಅಸಂಭವ ಯಾವ ದೋಷಗಳನ್ನು? ವಸ್ತುತಃ ಲಕ್ಷಣಕ್ಕೆ ದೋಷ ಹೇಳಬೇಕು ಅಂತ ಹೇಳಿದ್ರೆ ಅವ್ಯಾಪ್ತಿ, ಅತಿವ್ಯಾಪ್ತಿ, ಅಸಂಭವ ಇತ್ಯಾದಿಗಳನ್ನು ದೋಷ ಅಂತ ಹೇಳಬೇಕು. ಲಘುಪಾಯತ್ವ ಸತಿ ಗುರೋಪಾಯತ್ವ ಎಂಬಂತ ದೋಷ ಆಗೋದಿಲ್ಲ ಅಂತ ಹೇಳಿ. ಸಂಭವತಿ ಲಘೋಪಾಯತ್ವ ಎಂಬಂತದ್ದು ಯಾವತ್ತೂ ಕೂಡ ದೋಷ ಆಗೋದಿಲ್ಲ. ಲಕ್ಷಣ ಎರಡು ಉತ್ತರವನ್ನು ಕೊಟ್ಟಿದ್ದಾರೆ. ಅಂದ್ರೆ ನೀವಿಲ್ಲಿ ಪುರುಷನಿಗೆ ದೋಷವನ್ನು ಹೇಳಿ ಹೊರಟಿದ್ರು ಅಥವಾ ಲಕ್ಷಣಕ್ಕೆ ದೋಷ ಹೇಳ್ತಿದ್ದೀರೋ ಅಂತ ಹೇಳಿ. ನಾವು ಲಕ್ಷಣಕ್ಕೆ ದೋಷ ಅಲ್ಲ, ಪುರುಷನಿಗೆ ದೋಷ ಹೇಳ್ತೇವೆ ಅಂತ. ಹೇಗೆ ಅಂತ ಹೇಳಿದ್ರೆ, ಹೇಗೆ ಬೆಳಕಿರುವಂತಹ ಜಾಗದಲ್ಲಿ ಪ್ರದೀಪವನ್ನು ತಂದಿಟ್ಟು ಇದು ತಮಸ್ಸನ್ನು ನಿವಾರಣೆ ಮಾಡ್ತಾ ಇದೆ ಎಂಬುದಾಗಿ ಹೇಳಿದಾಗ ಅಲ್ಲಿ ನಾವು ದೀಪಕ್ಕೆ ದೋಷ ಹೇಳೋದಿಲ್ಲ, ಪುರುಷನಿಗೆ ಹೇಗೆ ದೋಷ ಹೇಳ್ತೇವೋ ಪ್ರಕೃತರಲ್ಲೂ ಕೂಡ ಪುರುಷನಿಗೆ ನಾವು ಈ ದೋಷವನ್ನು ಹೇಳ್ತಾ ಇರುವಂತದ್ದು ಹೊರತು ಲಕ್ಷಣಕ್ಕೆ ದೋಷ ಅಲ್ಲ. ಇನ್ನು ಅಷ್ಟೇ ಅಲ್ಲ, ಲಕ್ಷಣಕ್ಕೂ ಕೂಡ ಈ ದೋಷವನ್ನು ಹೇಳಿಕ್ ಬರ್ತದೆ. ಯಾಕಂತ ಹೇಳಿದ್ರೆ ಎಲ್ಲಾ ಸಾಧನೆಗಳು ಕೂಡ ಸಾಮಾನ್ಯವಾಗಿ ಸ್ವರೂಪಾಸಿದ್ಧಿ ಎಂಬಂಥದ್ದು ಸಾಮಾನ್ಯ ದೋಷ. ಅದೇ ರೀತಿಯಾಗಿ ಸಂಭವತಿ ಲಘುಪಾಯತ್ವ ಎಂಬಂಥದ್ದು ಎಲ್ಲಾ ಲಕ್ಷಣಕ್ಕೂ ಕೂಡ ಸಾಮಾನ್ಯವಾಗಿ ದೋಷ ಆಗಿರೋದ್ರಿಂದಾಗಿ ಇಲ್ಲಿ ಸಂಭವತಿ ಲಘುಪಾಯತ್ವ ಎಂಬಂಥ ದೋಷ ಅಂತ ಕರೆಸಿಕೊಳ್ಳಲ್ಪಡ್ತದೆ. ಅಭಾವೋವಾ ಕೇವಲ ವ್ಯತಿರೇಕಿಣ ಸಾಧ್ಯ ಅಂದಾಗ ಜೀವಚ್ಛರೀರಂ ಸಾತ್ಮಕಂ ಪ್ರಾಣಾದಿಮತ್ವ. ಇಲ್ಲಿ ಅಭಾವವನ್ನು ಸಾಧ್ಯ ಮಾಡೋದು ಹೇಗೆ? ಯಾವ ಸಾಧ್ಯ ಮಾಡಬೇಕು? ಅನ್ವಯ ಅಭಾವ ಸಾಧ್ಯ ಮಾಡಿ ಅಂದ್ರೆ ಅನುಮಾನ ಅಂದ್ರೆ ಪ್ರಾಣಾದಿಮತ್ವಂ ಸಾತ್ಮಕತ್ವೇನ ವ್ಯಾಪ್ತಂ. ಅಲ್ಲ, ಅದನ್ನ ಸಾಧನ ಮಾಡುವ ಕ್ರಮ ಕೇಳ್ತಾ ಇಲ್ಲ. ಅನುಮಾನ ಪ್ರಯೋಗ. ಜೀವಚ್ಛರೀರಂ ಸಾತ್ಮಕಂ ಪ್ರಾಣಾದಿಮತ್ವ ಅದಂತ ಮಾಡೋದೇ ಇಲ್ಲ, ಅಭಾವವನ್ನೇ ಸಾಧ್ಯ ಮಾಡಬೇಕು. ಅಂದ್ರೆ ಜೀವಚ್ಛರೀರಂ ಪಕ್ಷ ಅದೇ. ಜೀವಚ್ಛರೀರಂ ನಿರಾತ್ಮಕತ್ವಾಭಾವವತ್ ಪ್ರಾಣಾದಿಮತ್ವಾಭಾವಾತ್ ಎಂಬುದ ಪ್ರಾಣಾದಿಮತ್ವಾತ್ ಎಂಬುದಾಗಿ ಮಾಡಬೇಕು. ಇಲ್ಲಿ ನಿರಾತ್ಮಕತ್ವ ಭಾವವನ್ನು ಸಾಧ್ಯ ಮಾಡಿದಾಗ ಅಭಾವಾಭಾವ ಭಾವನೆ ಆಗ್ತದೆ. ನಿರಾತ್ಮಕತ್ವ ಭಾವಾಭಾವ ಅಂದ್ರೆ ಏನು? ಅಂದ್ರೆ ಭಾವರೂಪ ಎಂಬುದಾಗಿ. ಅಂದ್ರೆ ಏನು ಭಾವ? ಸಾತ್ಮಕತ್ವ ರೂಪ. ನಿರಾತ್ಮಕತ್ವ ರೂಪ ಅದು ಸ್ವಯಂ ಮತ್ತೆ ಅಭಾವ ರೂಪನೇ ಆಯ್ತಲ್ಲ. ನಿರಾತ್ಮಕತ್ವ ಭಾವಾಭಾವ ಅಂದರೆ ನಿರಾತ್ಮಕತ್ವ, ಅದು ಸ್ವಯಂ ಅಭಾವ ರೂಪನೇ ಆಯಿತು. ಅದು ಭಾವರೂಪವಾದದ್ದರಿಂದ ಪ್ರತಿಯೋಗಿ ಜ್ಞಾನ ಸಾಪೇಕ್ಷತ್ವ ಇಲ್ಲ ಅಂತ ಹೇಳ್ಯಾರ. ಹೇಗೆ ಅಂತ ಹೇಳ್ಬೋದಾ? ಅಂದರೆ ಇಲ್ಲಿ ಧರ್ಮ ಎಂಬಂಥದ್ದು ನಾನಾ 3 ರೀತಿಯಾಗಿರುವಂಥದ್ದು. ಕ್ವಚಿತ್ ಅಂದರೆ ಉದಾಹರಣೆಗೆ ಪರಸ್ಪರ ಪರಿಹಾರಣೆಯೋ ವರ್ತಮಾನ ಅಂದರೆ ಅದಲ್ಲ.
ಅಷ್ಟೇ ಹೇಳ್ಬಿಡು ಸಾಕು, ಅಂದರೆ ವಿಷಯ ಬಹಳ ಸಮಯ ಇಲ್ಲ ಅಂತ ಹೇಳಿದ್ದಾರೆ. ನಿರಾತ್ಮಕತ್ವ ಇದು ಭಾವರೂಪ ಹೇಗೆ? ಅಂದ್ರೆ ಭಾವಾಭಾವ ಎಂಬಂಥದ್ದು ಪ್ರತಿಯೋಗಿ ರೂಪ ಆಗಿರೋದ್ರಿಂದಾಗಿ ಅಭಾವ ವಸ್ತುತಃ ಇದು ಅಭಾವ. ಅಭಾವಾಭಾವ ಇದು ಪ್ರತಿಯೋಗಿ ರೂಪ, ಆದರೆ ಪ್ರತಿಯೋಗಿ ಸ್ವಯಂ ಅಭಾವ ರೂಪ ಇದೆ. ನಿರಾತ್ಮಕತ್ವ ಮಾತ್ರ ಜಡತ್ವಂ. ನಿರಾತ್ಮಕತ್ವ ಮತ್ತು ಜಡತ್ವಂ ಶಬ್ದ ತಸ್ಮಾತ್ ನಿರಾತ್ಮಕತ್ವ ಅನ್ನೋ ಕಡೆಗೆ ಯದ್ಯಪಿ ಅಭಾವ ತೋರ್ತದೆ ಆ ನಿರಾತ್ಮಕತ್ವ ಅನ್ನೋ ಶಬ್ದದಿಂದ, ಆದರೆ ವಿವಕ್ಷಿತವಾದ ಅರ್ಥ ಕೇವಲ ಜಡತ್ವಂ ಅಂತ ವಿವಕ್ಷ ಮಾಡಿ ಅದನ್ನು ಭಾವರೂಪ ಅಂತ ಮಾಡಬೇಕು. ಜಡತ್ವ ಎಂಬುದಾಗಿ ಅಂಗೀಕಾರ ಮಾಡಿರೋದ್ರಿಂದ ಅದು ಜಡತ್ವ ರೂಪ ಆಗಿರೋದ್ರಿಂದಾಗಿ ಅದರ ಭಾವ ಎಂಬುದಾಗಿ ಪ್ರತಿಯೋಗಿ ಸಾಪೇಕ್ಷ ಅಲ್ಲ. ಪ್ರತಿಯೋಗಿ ಸಾಪೇಕ್ಷೆ ಇಲ್ಲ. ಸಜಾತೀಯ ವಿಜಾತೀಯ ವಸ್ತು ವ್ಯವಚ್ಛಿನ್ನತೆಯ ಲಕ್ಷ್ಯ ಪ್ರತೀತ್ಯರ್ಥಂ ಲಕ್ಷಣಂ ಅವಶ್ಯಕಂ ಅಂತ ಹೇಳಿದರೆ ಶ್ರೀಹರ್ಷ ಖಂಡನ ಮಾಡ್ತಾರೆ. ಸಾಜಾತ್ಯಂ ನಾಮ ಕಿಂ ಎಂಬುದಾಗಿ ಪ್ರಶ್ನೆ ಮಾಡುವಂಥದ್ದು. ಅಂದ್ರೆ ಸಾಜಾತ್ಯ ಎಂಬಂಥದ್ದು ಪ್ರಮಾಣತ್ವೇನ ಸಜಾತೀಯವನ್ನು ವಿವಕ್ಷೆ ಅಂತ ಹೇಳ್ತಿರೋ ಅಥವಾ ರೂಪಾಂತರೇಣ ಎಂಬುದಾಗಿ ಹೇಳ್ತಿರೋ ಅಂತ ಪ್ರಶ್ನೆ. ನೀವೊಂದು ವೇಳೆ ಸಾಜಾತ್ಯಂ ಪ್ರಮಾಣತ್ವೇನ ರೂಪೇಣ ಎಂಬುದಾಗಿ ಹೇಳಿಬಿಟ್ರೆ ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಪ್ರಮಾಣಾಂತರದಲ್ಲಿ ಪ್ರಮಾಣದ ಲಕ್ಷಣ ಎಂಬಂಥದ್ದು ಬರ್ತದೋ ಬರಲ್ವೋ ಅಂತ ಕೇಳ್ತೇವೆ. ಒಂದು ವೇಳೆ ಪ್ರಮಾಣಾಂತರ ಸಜಾತೀಯವಾದಂತಹ ಪ್ರಮಾಣಾಂತರದಲ್ಲಿ ಪ್ರಮಾಣದ ಲಕ್ಷಣ ಎಂಬಂಥದ್ದು ಬರಲಿಲ್ಲ ಅಂತ ಹೇಳಿಬಿಟ್ರೆ ಆವಾಗ ಅವ್ಯಾಪ್ತಿ ಎಂಬಂತಹ ದೋಷ. ಇನ್ನು ಪ್ರಮಾಣಾಂತರ ಸಜಾತೀಯವಾದಂತಹ ಪ್ರಮಾಣಾಂತರದಲ್ಲಿ ಈ ಪ್ರಮಾಣದ ಲಕ್ಷಣ ಬರ್ತದೆ ಅಂತ ಹೇಳಿಬಿಟ್ರೆ ಆವಾಗ ವ್ಯಭಿಚಾರ ಎಂಬಂತಹ ದೋಷ ಬರ್ತದೆ. ಆದ್ರಿಂದಾಗಿ ಅಂದ್ರೆ ಇದಂ ಯಥಾರ್ಥಂ ಯಥಾ ಪ್ರಮಾಣತ್ವಾತ್ ಇದಂ ಇತರೇಭ್ಯೋ ಭಿದ್ಯತೆ ಯಥಾರ್ಥತ್ವಾತ್ ಎಂಬುದಾಗಿ ಅನುಮಾನ. ಇಲ್ಲಿ ಯಥಾರ್ಥತ್ವ ಎಂಬಂತಹ ಸಾಧ್ಯವು ಸಜಾತೀಯವಾದಂತಹ ಪ್ರಮಾಣಾಂತರದಲ್ಲಿದೆ. ಆದರೆ ಇತರ ಭೇದ ಎಂಬಂತಹ ಸಾಧ್ಯ ಬರಲಿಲ್ಲ. ಆದ್ರಿಂದಾಗಿ ವ್ಯಭಿಚಾರ ಎಂಬಂತಹ ಅದರ ಭೇದ ಅದರಲ್ಲಿ ಬರಲಿಲ್ಲ. ಆದ್ರಿಂದಾಗಿ ವ್ಯಭಿಚಾರ ದೋಷ. ತನ್ಮುಖ್ಯಂ ಜ್ಞಾನ ಶಬ್ದಯೋ ಅಂತಂದಾಗ ಅಲ್ಲಿ ಯಥಾಶಬ್ದಕ್ಕೆ 4 ಅರ್ಥಗಳನ್ನು ಹೇಳ್ತಾರೆ. ಅದನ್ನು ವಿವರಣೆ ಮಾಡಿಕೊಡಿ. ಅಂದ್ರೆ ಯಥಾಶಬ್ದಕ್ಕೆ ಯಾವ ಅರ್ಥವನ್ನು ಇಟ್ಕೊಳ್ತೀರಿ? ಯೋಗ್ಯತಾ, ವೀಪ್ಸ, ಸಾದೃಶ್ಯ, ಪದಾರ್ಥ ಅನತಿವೃತ್ತ, ಈ ರೀತಿಯಾಗಿ ಇಷ್ಟ ಅರ್ಥ ಇದೆ. ಇಲ್ಲಿ ಯಾವ ಅರ್ಥವನ್ನು ಇಟ್ಕೊಳ್ತೀರಿ? ಪದಾರ್ಥ ಅನತಿವೃತ್ತಿ ಎಂಬುದಾಗಿ ಇಷ್ಟರಲ್ಲಿ ಯಾವ ಅರ್ಥವನ್ನು ಇಟ್ಕೊಳ್ತೀರಿ ಅಂತ ಪ್ರಶ್ನೆ. ಇಲ್ಲಿ ಸಾದೃಶ್ಯ ಎಂಬಂತಹ ಅರ್ಥವನ್ನು ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಯಥಾ ಅಸಾದೃಶ್ಯ ಎಂಬುದಾಗಿ ನಿಯಮ ಇರೋದ್ರಿಂದಾಗಿ ಯಥಾಶಬ್ದಕ್ಕೆ ಸಾದೃಶ್ಯ ಅತಿರಿಕ್ತವಾದಂತಹ ಶಬ್ದರೊಟ್ಟಿಗೆ ಸಮಾಸ ಸಾದೃಶ್ಯ ಅತಿರಿಕ್ತವಾದ ಅರ್ಥ ಇದ್ದಾಗ ಮಾತ್ರ ಸಮಾಸ ಆಗುವಂಥದ್ದು. ಪ್ರಕೃತದಲ್ಲಿ ಸಮಾಸ ಆಗ್ಲಿಕ್ಕೆ ಅವಕಾಶ ಇಲ್ಲ. ಅದರಿಂದಾಗಿ ಸಾದೃಶ್ಯ ಎಂಬಂತಹ ಅರ್ಥವನ್ನು ಇಟ್ಕೊಳ್ಳಿಕ್ಕೆ ಬರೋದಿಲ್ಲ. ಇನ್ನು ಯೋಗ್ಯತಾ ಮತ್ತೆ ವೀಪ್ಸ ಎಂಬಂತಹ ಅರ್ಥವನ್ನು ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ವಾಕ್ಯಶೇಷ ಎಂಬಂಥದ್ದು ಸಮಾಸಾಂತರಕ್ಕೆ ಸಮಾಸಾಂತರ ಅಸಾಮರ್ಥ್ಯತ್ವ. ಅಂದ್ರೆ ಸಮಾಸ ಘಟಕ ಪದಕ್ಕೆ ಸಮಾಸ ಅಘಟಕವಾದ ಪದರೊಟ್ಟಿಗೆ ಆಕಾಂಕ್ಷೆ ಎಂಬಂಥದ್ದು ಇರುವಂಥದ್ದು. ಪ್ರಕೃತದಲ್ಲಿ ಸಮಾಸ ಅಘಟಕವಾದಂತಹ ಪದರೊಟ್ಟಿಗೆ ಘಟಕವಾದದ್ದು ಯಾವುದೂ ಕೂಡ ಇಲ್ಲ. ಅದರಿಂದಾಗಿ ಅಸಾಮರ್ಥ್ಯ ಯಾವ ಸಮಾಸವನ್ನು ಕೂಡ ಇಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಸಾದೃಶ್ಯ ಎಂಬಂತಹ ಅರ್ಥದಲ್ಲಿ. ಇನ್ನು ಯೋಗ್ಯತಾ ಮತ್ತೆ ವೀಪ್ಸ ಎಂಬುದಾಗಿ ಈ ಅರ್ಥವನ್ನು ಇಟ್ಕೊಳ್ಳಿಕ್ಕೂ ಕೂಡ ಬರೋದಿಲ್ಲ. ಯಾಕಂತ ಹೇಳಿದ್ರೆ ವಾಕ್ಯಶೇಷ ಎಂಬಂಥದ್ದು ಇಲ್ಲಿಲ್ಲ. ವಾಕ್ಯಶೇಷ ಒಂದು ವೇಳೆ ಇದ್ದಿದ್ದರೆ ಯೋಗ್ಯತಾ ಉಳ್ಳದ್ದು ಯಾವುದು ಇಂತ ನಿರೂಪಣೆ ಮಾಡ್ಲಿಕ್ಕೆ ಬರ್ತಾ ಇತ್ತು. ಆದರೆ ಪ್ರಕೃತದಲ್ಲಿ ಯೋಗ್ಯತಾ ಉಳ್ಳದ್ದು ಅಥವಾ ವೀಪ್ಸಾಪೂರ್ವಕವಾದಂತಹ ಅರ್ಥವನ್ನು ಇದು ಹೇಳ್ತಾ ಇದೆ ಎಂಬುದಾಗಿ ಹೇಳಿಕ್ಕೆ ಬರ್ತಾ ಇಲ್ಲ. ಅದರಿಂದಾಗಿ ಈ ಎರಡು ಅರ್ಥವನ್ನು ಕೂಡ ಇಟ್ಕೊಳ್ಳಿಕ್ಕೆ ಬರ್ತಾ ಇಲ್ಲ. ಕೊನೆಗೆ ಪದಾರ್ಥ ವೃತ್ತಿ ಎಂಬಂತಹ ಅಂಶ ಅದೇ ಅದು ಉಳಿದಿರುವಂಥದ್ದು. ಇದೇ ಯಥಾಶಬ್ದಕ್ಕೆ ಅರ್ಥ ಎಂಬುದಾಗಿ ಹೇಳಿದಾಗಾಯ್ತು. ತ್ರಿಗುಣಾತ್ಮಕಂ ಮನೋಸ್ತೇವ. ತ್ರಿಗುಣಾತ್ಮಕ ಅಂತ ಯಾಕೆ ಹೇಳಿದ್ರು? ಒಂದು ವೇಳೆ ಕೇವಲ ಗುಣಾತ್ಮಕ ಅಂತ ಅಷ್ಟೇ ಹೇಳಿಬಿಟ್ಟಿದ್ರೆ ಆವಾಗ ಆತ್ಮನೂ ಕೂಡ ಗುಣಾತ್ಮಕ ಆಗಿದ್ದಾನೆ. ಆದ್ರಿಂದಾಗಿ ಅವನನ್ನು ಸ್ವೀಕಾರ ಮಾಡ್ಲಿಕ್ಕೆ ಬರ್ತಾ ಇತ್ತು, ಮನಸ್ಸನ್ನು ಸ್ವೀಕಾರ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಮನಸ್ಸನ್ನು ಕೂಡ ಸ್ವೀಕಾರ ಮಾಡಬೇಕು. ಆದ್ರಿಂದಾಗಿ ಇಲ್ಲಿ ತ್ರಿಗುಣಾತ್ಮಕ ಎಂಬುದಾಗಿ ಹೇಳಿ ಸಂಸ್ಕಾರ ಇದು ಮನಸ್ಸಿನಲ್ಲಿದೆ ಹೊರತು ಆತ್ಮನಲ್ಲಿ ಇಲ್ಲ ಅನ್ಲಿಕ್ಕೆ 2 ಅನುಮಾನಗಳನ್ನು ಮಾಡಿದ್ದಾರೆ. ಭಾವನಾ ಸತ್ವಾದಿಗುಣ ಸತ್ವಾದಿಗುಣಾತ್ಮಕ ದ್ರವ್ಯಾಶ್ರಯ ಸಂಸ್ಕಾರತ್ವಾತ್ ಎಂಬಂತಹ ಅನುಮಾನ. ದೃಷ್ಟಾಂತ ವೇಗವತ್. ಅದೇ ರೀತಿಯಾಗಿ ಭಾವನಾ ಆತ್ಮ ನ ಭಾವನಾಶ್ರಯ ಸಂಬಂಧತ್ವಾತ್ ಸತ್ವಾದಿಗುಣ ಸತ್ವಾದಿಗುಣ ಅನಾತ್ಮಕತ್ವಾತ್ ಎಂಬುದಾಗಿ ಈ ರೀತಿಯಾಗಿ ಅನುಮಾನವನ್ನು ಹೇಳುವಂಥದ್ದು. ಅನಾದಿತ್ವವನ್ನು ಯಾಕೆ ಹೇಳ್ಯಾರ? ಅನಾದಿ ಮನಸ್ಸಿ ಸ್ಥಿತ ಅನಾದಿತ್ವವನ್ನು ಯಾಕೆ ಹೇಳ್ಯಾರ? ಅಂದ್ರೆ ಅಲ್ಲಿ ಅನಾದಿ ರೂಪವಾದಂತಹ ಸಂಸ್ಕಾರವನ್ನು ಅಂಗೀಕಾರ ಮಾಡಬೇಕು ಅಂತ ಹೇಳಿದ್ರೆ ಮನಸ್ಸು ಕೂಡ ಅನಾದಿ ಆಗಿರಲೇಬೇಕು. ಅದಕ್ಕೋಸ್ಕರ ಅನಾದಿ ಎಂಬಂತಹ ವಿಶೇಷ ಸಂಸ್ಕಾರನೇ ಅನಾದಿ ಆಗ್ಬೇಕು. ಅನಾದಿ ಸಂಸ್ಕಾರನೇ ಆಗ್ಬೇಕು. ಯಾಕಂತ ಹೇಳಿದ್ರೆ ನಮಗೆ ಸ್ಮರಣೆ ಎಂಬಂಥದ್ದು ಬರ್ತಾ ಇದೆ. ಆದ್ರಿಂದ ಈ ದೇಹದಲ್ಲಿ ನಮಗೆ ಅನುಭವ ಎಂಬಂಥದ್ದು ಆಗಿರೋದಿಲ್ಲ. ಎದರದು
ಸ್ವಪ್ನದಲ್ಲಿ ತೋರುವಂತಹ ಪದಾರ್ಥಗಳು ಗಜತುರಗಾದಿಗಳು ಈ ಜನ್ಮದಲ್ಲೇ ಅನುಭೂತ ಆಗಿರ್ತಾವೆ. ಸ್ವಶಿರಚ್ಛೇದ ಇತ್ಯಾದಿಗಳು ಈ ಜನ್ಮದಲ್ಲಿ ಆಗಿರೋದಿಲ್ಲ. ಆದ್ರಿಂದಾಗಿ ಅದೃಷ್ಟೇ ಚಾಶ್ರಿತೆ ಭಾವೇ ನಭಾವ ಉಪಜಾಯತೆ. ಸಪ್ತಮ್ಯಂತ ಭಾವ ಪದಾರ್ಥ ಯಾವುದು, ಪ್ರಥಮಾಂತ ಭಾವ ಪದಾರ್ಥ ಯಾವುದು? ಅಂದ್ರೆ ಮೊದಲ ಭಾವ ಶಬ್ದಕ್ಕೆ ಇಲ್ಲಿ ಪದಾರ್ಥ ಎಂಬುದಾಗಿ ಅರ್ಥ, ನಂತರದ ಭಾವ ಎಂಬಂತಹ ಶಬ್ದಕ್ಕೆ ಸಂಸ್ಕಾರ ಎಂಬಂತಹ ಅರ್ಥ. ಪರೋಪದೇಶ ವಾಕ್ಯ ಪಂಚಾವಯವದಿಂದ ಕೂಡಿರಬೇಕು. ಅದರ ಖಂಡನೆಯನ್ನು ಮಾಡುವಾಗ ಆಗಮತ್ವೇನ ಅದು ಪ್ರತ್ಯಾಯಕ ಆಗುತ್ತೋ ಅಥವಾ ಸ್ಮರಣೆಯನ್ನು ತಂದುಕೊಡುವ ಮೂಲಕವಾಗಿ ವಾಕ್ಯ ಇದು ಪ್ರತ್ಯಾಯಕ ಆಗತ್ತೋ ಅಂತ ವಿಕಲ್ಪಕೊಂಡು ಯದಿಸ್ಮಾರಕ ಮಾತ್ರ ಸ್ಯಾತ್ ಸ್ಮರ್ತುರ್ನಾಥ ಪ್ರಯೋಜನ ಅಂತ ಉತ್ತರ ಕೊಟ್ಟಿದ್ದಾರೆ. ಆ ವಿಕಲ್ಪದ ಖಂಡನೆ ಸಿದ್ಧಾಂತ. ಅಂದರೆ ಇಲ್ಲಿ ಆಗಮತಯ ಪ್ರತ್ಯಾಯಕ ಆಗ್ಬೋದು. ಆಗಮತಯ ಪ್ರತ್ಯಾಯಕ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಪ್ರತಿವಾದಿಯಲ್ಲಿ ವಿಶ್ವಾಸ ಎಂಬಂತದ್ದು ಇರೋದಿಲ್ಲ. ಆದ್ರಿಂದಾಗಿ ಆಗಮತಯ ಹೇಳಲಿಕ್ಕೆ ಆಗೋದಿಲ್ಲ. ವಿಶ್ವಾಸ ಇದ್ರೆ ವಿಶ್ವಾಸ ಇದ್ದಿದ್ರೆ ಪ್ರತಿಜ್ಞಾ ಮಾತ್ರದಲ್ಲೇ ಸಿದ್ಧ ಆಗ್ತಾರೆ. ಅದಕ್ಕೆ ಅನುಮಾನ ಯಾಕೆ ಹೇಳಬೇಕು? ಸ್ಮಾರಕ ಅಂತ ಹೇಳ್ತೀವಿ. ಸ್ಮಾರಕ ಎಂಬುದಾಗಿ ಹೇಳಲಿಕ್ಕೆ ಎಷ್ಟು ಹೇಳಿದ್ರೆ ನಮಗೆ ಸ್ಮರಣೆ ಎಂಬಂಥದ್ದು ಬರ್ತದೋ ಅಷ್ಟು ಹೇಳಿದ್ರೆ ಸಾಕು. ಪಂಚಾವಯವಗಳನ್ನು ಹೇಳಬೇಕು ಅಂತೇನಿಲ್ಲ. ಲೋಕದಲ್ಲಿ ಹೇಗೆ ಕಂಡಿದೆ ತೋರಿಸಿದೆ. ಲೋಕದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ವ್ಯಾಪ್ತಿಯಿಂದಲೇ ನಮಗೆ ನಿಶ್ಚಯ ಆಗುವಂಥದ್ದು ಕಂಡಿದೆ. ಅದು ಕೆಲವೊಮ್ಮೆ 2 ವಾಕ್ಯಗಳಿಂದಲೂ ಕೂಡ ನಿಶ್ಚಯ ಆಗಿರುವಂಥದ್ದು ಕಂಡಿದ್ರೆ ಅದರಿಂದಾಗಿ ಪಂಚರೂಪಪನ್ನತ್ವ ಎಂಬಂಥ ನಿಯಮವನ್ನು ಅಂಗೀಕಾರ ಮಾಡುವಂಥದ್ದು ಸರಿಯಲ್ಲ. ಅರ್ಥತ್ವಂ ಅರ್ಯತೈವ ಸ್ಯಾತ್ ನ ಕ್ರಿಯಾರ್ಥೇಶು ಸಾಮತ ಅದನ್ನ ಹೇಳಿ. ಅರ್ಯತ ಅಂತ ಯಾಕೆ ಬಂತು? ಆರ್ಯತ ಆಗ್ಬೇಕಾಗಿತ್ತು. ನ ಕ್ರಿಯಾರ್ಥೇಶು ಸಾಮತ ಅದನ್ನ ಹೇಳಿ. ವಸ್ತುತಃ ಇಲ್ಲಿ ಅರ್ಥತ್ವಂ ಅರ್ಯತೈವ ಸ್ಯಾತ್ ಎಂಬುದಾಗಿ ಹೇಳುವಂಥದ್ದು. ಯಾಕಿದು ಬಂತು ಅಂತ ಹೇಳಿದ್ರೆ ಕ್ರಿಯೆಯಲ್ಲಿಯೂ ಕೂಡ ಯಥಾರ್ಥದ ಲಕ್ಷಣ ಯಾಥಾರ್ಥ್ಯ ಎಂಬಂತಹ ಲಕ್ಷಣ ಬರ್ತದೆ, ಅತಿವ್ಯಾಪ್ತಿ ಬರ್ತದೆ ಎಂಬುದಾಗಿ ನಿರೂಪಣೆ ಪೂರ್ವ ಪರೋಕ್ಷದವರು ಮಾಡಿದ್ರೆ ಅದಕ್ಕೆ ಆಚಾರ್ಯರು ಅರ್ಥತ್ವಂ ಅರ್ಯತೈವ ಸ್ಯಾತ್ ಎಂಬುದಾಗಿ ಹೇಳುವಂಥದ್ದು. ಅರ್ಯತಾ ನಾಮಾತ್ಯ ಜ್ಞೇಯತಾ ಇತ್ಯರ್ಥ ಲಭ್ಯತೆ. ಜ್ಞೇಯತಾ ಎಂಬಂಥದ್ದು ಗಮನ ಕ್ರಿಯೆಯಲ್ಲಿ ಇಲ್ಲ. ಆದ್ರಿಂದಾಗಿ ಅತಿವ್ಯಾಪ್ತಿ ಎಂಬಂಥದ್ದು ಬರೋದಿಲ್ಲ. ಅಲ್ಲ, ಆದರೂ ಕೂಡ ಈ ಪೂರ್ವಪಕ್ಷದವರು ಕೇಳುವಂಥದ್ದು ಏನು ಅಂತ ಹೇಳಿದ್ರೆ ನೋಡಿ, ಗಮ್ಯ ಎಂಬಂಥದ್ದು ಸರ್ವತಾ ಜ್ಞೇಯ ಅಲ್ವೇ ಅಲ್ಲ, ಅದು ಜ್ಞೇಯವೇ ಆಗಿದೆ. ಆದ್ರಿಂದಾಗಿ ಅಲ್ಲಿ ಕೂಡ ಲಕ್ಷಣ ಬರ್ತದೆ, ಅತಿವ್ಯಾಪ್ತಿ ಬರ್ತದಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಿರೂಪಣೆ ಮಾಡುವಂಥದ್ದು ನೋಡಿ. ಪಿತರಿ ಸಾಧು ಮಾತರಿ ಸಾಧು ಎಂಬುದಾಗಿ ಹೇಳಿದಾಗ ಹೇಗೆ ಯಾರದ್ದೋ ತಂದೆ ಸಾಧು, ಯಾರದ್ದೋ ತಾಯಿಯಲ್ಲಿ ಸಾಧು ಎಂಬುದಾಗಿ ಜ್ಞಾನ ಬರೋದಿಲ್ಲ. ತನ್ನ ತಂದೆ ತನ್ನ ತಾಯಿಯಲ್ಲೇ ಸಾಧುತ್ವ ಬುದ್ಧಿ ಬರೋದ್ರಿಂದಾಗಿ ಈ ಶಬ್ದಗಳೇ ಹೀಗೆ ಅಂದ್ರೆ ಸಂಬಂಧಿ ಶಬ್ದಗಳು ಎಂಬುದಾಗಿ, ಸಂಬಂಧ ಶಬ್ದದ ಮಹಿಮೆಯೇ ಇದು. ಅದೇ ಕಾರಣ ಅಂತ ಇಟ್ಟುಕೊಂಡಾಗ ಫಲ ಅಂತ ಇಟ್ಟುಕೊಂಡಾಗ ಜ್ಞೇಯತ್ವೋಪೇತ ಉಪಾಧಿಕ ನಿಮಿತ್ತತ್ವ ಅನ್ಯತರ ಸಂಬಂಧೇನ ಜ್ಞೇಯತ್ವೋಪೇತ ಜ್ಞೇಯ ವಿಷಯಕಾರಿತ್ವ. ಸೋಪಾಧಿಕ ಅಂತ ಯಾವಾಗ, ಸ್ವನಿಮಿತ್ತಕ ಅಂತ ಯಾವಾಗ? ಇಂದ್ರಿಯವನ್ನ ಇಟ್ಟುಕೊಂಡಾಗ ಉಪಾಧಿತ್ವೇನ ಅಂತ ಹೇಳುವಂಥದ್ದು, ನಿಮಿತ್ತಕತ್ವೇನ ಹೇಳುವಂಥದ್ದು. ಜ್ಞಾನವನ್ನ ಇಟ್ಕೊಂಡಾಗ ಉಪಾಧಿತ್ವೇನ ಏನು ವ್ಯತ್ಯಾಸ ನಿಮಿತ್ತಕ್ಕೂ ಉಪಾಧಿಗೂ? ಉಪಾಧಿ ಅಂತ ಯಾವುದನ್ನ ಅನ್ನಬೇಕು, ನಿಮಿತ್ತ ಅಂತ ಯಾವುದಕ್ಕೆ? ಉಪಾಧಿಯನ್ನ ಇಂದ್ರಿಯ ಅಂತ ಹೇಳಬೇಕು. ಘಟವನ್ ಜ್ಞಾನ ಇದು ಉಪಾಧಿ, ಇಂದ್ರಿಯ ಇದು ನಿಮಿತ್ತ. ಅದರಲ್ಲಿ ವ್ಯತ್ಯಾಸ ಮಾಡ್ಕೋಬೇಡ. ಯಾಕೆ ಉಪಾಧಿ ಅಂತ ಕರೀತಾರೆ ಜ್ಞಾನಕ್ಕೆ, ಇಂದ್ರಿಯಕ್ಕೆ ಕರೆಯೋದಿಲ್ಲ? ಯಾಕಂದ್ರೆ ಘಟಜ್ಞಾನ ಎಂಬಂಥದ್ದು ನಮಗೆ ಬರುವಂತದ್ದು ಹೇಗೆ ಅಂತ ಹೇಳಿದ್ರೆ ಇಂದ್ರಿಯ ಸನ್ನಿಕರ್ಷದಿಂದ ಬರುವಂತ ಘಟಕವಾಗಿ ಶರೀರ ಜ್ಞೇಯತ್ವದ ಶರೀರದಲ್ಲಿ ಜ್ಞಾನವು ಘಟಕವಾಗಿದೆ. ಜ್ಞೇಯತ್ವದ ಶರೀರದಲ್ಲಿ ಜ್ಞಾನ ಎಂಬಂಥದ್ದು ಘಟಕ ಆಗಿರೋದ್ರಿಂದ ಘಟಕವೂ ಆಗಿ ನಿಮಿತ್ತವಾಗಿದೆ, ಆದ್ದರಿಂದ ಉಪಾಧಿ. ಘಟಕವೂ ಆಗಿ ನಿಮಿತ್ತವಾಗಿದೆ, ಆದ್ರಿಂದಾಗಿ ಅದನ್ನು ಉಪಾಧಿ ಎಂಬಂತ ಆಗದೆ ತಟಸ್ಥವಾಗಿ ನಿಮಿತ್ತವಾಗಿದೆ ಇಂದ್ರಿಯ, ಆದ್ರಿಂದಾಗಿ ಅದನ್ನು ಬರೀ ನಿಮಿತ್ತ ಎಂಬುದಾಗಿ ಹೇಳುವಂಥದ್ದು. ಉಪಾಧಿ ಕ್ಷಿತಿಜ್ಜಣುಕೆ ಸಕರ್ತೃಕೆ ಕಾರ್ಯತ್ವಾತ್ ಎಂಬುದಾಗಿ ಅನುಮಾನ ಇರುವಂಥದ್ದು. ಇಲ್ಲಿ ಉಪಾಧಿ ಯಾವುದು ಅಂತ ಹೇಳಿದ್ರೆ ಅನಣುತ್ವಂ ಎಂಬಂಥದ್ದು ಉಪಾಧಿ. ಇಲ್ಲಿ ವಸ್ತುತಃ ಇಲ್ಲಿ ಕ್ಷಿತಿಯಲ್ಲಿ ಇಲ್ಲಿ ಸಾಧ್ಯ ವ್ಯಾಪಕತ್ವ ಸತ್ಪ್ರತಿಪಕ್ಷ ಏನು ಅಂತ ಹೇಳಿದ್ರೆ ಕ್ಷಿತಿದ್ವೇಣುಕೆ ವಿಕರ್ತೃಕೆ ಕಾರ್ಯತ್ವಾತ್ ಎಂಬುದಾಗಿ ಈ ರೀತಿಯಾಗಿ ಸತ್ಪ್ರತಿಪಕ್ಷ ಅನುಮಾನ ಈ ರೀತಿಯಾಗಿ ಹೇಳಿ ವಿಕರ್ತೃಕೆ ಅಣುತ್ವಾದ್ ಎಂಬುದಾಗಿ ಹೇಳಿದಾಗಾಯ್ತು. ಅಣುತ್ವ ಎಂಬಂಥದ್ದು ಹೌದು, ಸತ್ಪ್ರತಿಪಕ್ಷ ಮಾಡಿದಾಗ ಉಪಾಧ್ಯ ಭಾವ ಅಣುತ್ವ
ಅಂದ್ರೆ ಏಕದೇಶದಲ್ಲಿ ಅಣುತ್ವ ಎಂಬಂಥದ್ದಿದೆ, ಇನ್ನೊಂದು ದೇಶದಲ್ಲಿ ಇಲ್ಲ. ಅಂದ್ರೆ ಕ್ಷಿತಿಯಲ್ಲಿ ಅಣುತ್ವ ಎಂಬಂಥದ್ದಿಲ್ಲ, ಜಣಕದಲ್ಲಿ ಅಣುತ್ವ ಎಂಬಂಥದ್ದಿದೆ. ಆದ್ರಿಂದಾಗಿ ಭಾಗಸಿದ್ಧಿ ಎಂಬಂತಹ ದೋಷ ಬರ್ತದೆ. ಇದಕ್ಕೆ ಪರಿಹಾರ ಏನು ಅಂತ ಹೇಳಿದ್ರೆ, ನಾವು ಕೂಡ ಅದೇ ರೀತಿಯಾಗಿ ಅನುಮಾನ ಮಾಡ್ತೇವೆ. ಏನು ಅಂತ ಹೇಳಿದ್ರೆ, ಕ್ಷಿತಿಯನ್ನ ಒಂದನ್ನೇ ಪಕ್ಷವನ್ನಾಗಿ ಹೇಳ್ತೇವೆ. ಅಂದ್ರೆ ಕ್ಷಿತಿ ವಿಕರ್ತೃಕೆ ಅನಣುತ್ವಾತ್ ಎಂಬುದಾಗಿ ಅನುಮಾನವನ್ನು ಮಾಡ್ತೇವೆ. ಅನಣುತ್ವಾತ್ ಎಂಬುದಾಗಿ ಅನುಮಾನ ಮಾಡ್ತೇವೆ. ಈ ರೀತಿಯಾಗಿ ಹೇಳಿದಾಗ ಭಾಗಸಿದ್ಧಿಗೆ ದ್ವೆಣುಕಂ ಸಕರ್ತೃಕಂ ವಿಕರ್ತೃಕಂ ಅಣುತ್ವಾತ್ ಎಂಬುದಾಗಿ ಅನುಮಾನ ಮಾಡ್ತೇವೆ. ಕ್ಷಿತಿಗೆ ನಮಗೆ ಕ್ಷಿತಿ ಸಕರ್ತೃಕಂ ಕಾರ್ಯ ಅನುಮಾನಾಂತರ ಇದೆ. ಶರೀರ ಸಂಸ್ಕಾರದಿಂದ ಸ್ವಪ್ನದಲ್ಲಿ ಪದಾರ್ಥಗಳು ತೋರ್ಬೋದು. ಆ ಸಂಸ್ಕಾರ ಪ್ರತ್ಯಕ್ಷದಿಂದಲೇ ಬರಬೇಕು, ಪ್ರತ್ಯಕ್ಷಾನುಭವದಿಂದಲೇ ಬರಬೇಕು ಅಂತ ನಿಯಮ ಇದೆಯಾ? ಶಬ್ದಾನುಭವದಿಂದಲೂ ಬರಬಹುದು. ಶಬ್ದಾಭಾಸದಿಂದಾಗಿಯೂ ಕೂಡ ಬರ್ತದೆ. ಶಶವಿಷಾಣದ ಶಬ್ದಾನುಭವ ಬರ್ತದೆ, ಶಬ್ದಜನ್ಯ ಅನುಭವ ಇದೆ, ಅದರಿಂದ ಸಂಸ್ಕಾರನೂ ಇದೆ. ಅಂದಮೇಲೆ ಸಾಮಾನಾಧಿಕರಣ್ಯವನ್ನು ಮಿಥ್ಯಾ ಅಂತ ಯಾಕೆ ಹೇಳಬೇಕು? ಆದ್ರೆ ಉಪಾದಾನ ಕಾರಣ ಯಾವುದು ಕೂಡ ಅಲ್ಲಿ ಶಶಕ್ಕು ವಿಷಾಣಕ್ಕೆ ಉಪಾದಾನ ಕಾರಣ ಇಲ್ಲ. ಶಶಕ್ಕು ವಿಷಾಣಕ್ಕಲ್ಲ, ಶರವಿಷಾಣಕ್ಕೇನೆ ಸಂಸ್ಕಾರ ಇದೆ, ಶಬ್ದಜನ್ಯವಾದ ಅನುಭವಜನ್ಯವಾದ ಸಂಸ್ಕಾರ ಇದೆ. ಸಂಸ್ಕಾರ ಇದೆ ಅಂದಮೇಲೆ ಸಂಸ್ಕಾರ ಉಪಾದಾನಕವಾಗಿಯೇ ತೋರ್ತದೆ ಅಂತ ಹೇಳ್ಬೋದಲ್ಲ? ಹೇಳ್ಬೋದು. ಯಾಕಂದ್ರೆ ಯಾವುದೇ ಬಾಧಕ ಎಂಬಂಥದ್ದಿಲ್ಲ. ಅದರಿಂದಾಗಿ ಬಾಧಕ ಜ್ಞಾನ, ಇದಕ್ಕೆ ಬಾಧ ಯಾವುದು? ಆದ್ರೆ ಅಸತ್ವವನ್ನು ಹೇಳ್ಯಾರ. ಎತ್ತತ್ರ ಸಮಾನ ದೃಷ್ಟಂ ವಿಭಾಗ ದೃಶ್ಯತೆ ಎತ್ರ ಸಚ ಭ್ರಮ ಅಂತಂದಾರ. ಯಾಕೆ ಅಂತ ಅಲ್ಲೇ ಮೂಲದಲ್ಲೇ ಕಾರಣ ಕೊಟ್ಟಾರ. ಇದಕ್ಕೆ ಬಾಧ ಎಂಬಂಥದ್ದಿದೆ. ಆದ್ರಿಂದಾಗಿ ಶಶವಿಷಾಣಕ್ಕೆ ಶಶವಿಷಾಣ ಸಾಮಾನ್ಯೀಕರಣಕ್ಕೆ ಯಾರಿಗೆ ಕದಾಚಿತಪಿ ಶಬ್ದದಿಂದ ಅನುಭವ ಬಂದಿಲ್ಲ, ಯಾರಿಗೆ ಯಾವತ್ತೂ ಕೂಡ ಶಬ್ದದಿಂದಾಗಿ ಅನುಭವ ಬಂದಿಲ್ಲ, ಅವನಿಗೆ ಈ ಭ್ರಮ ಬರಬಾರ, ಈ ಸ್ವಪ್ನದಲ್ಲಿ ದರ್ಶನ ಆಗಬಾರದು ಅಂತಿಲ್ಲ. ಅಂಥ ಸಂದರ್ಭದಲ್ಲಿ ಅದನ್ನ ಭ್ರಾಂತಿ. ಜಾಗ್ರತ್ವ ಅನ್ನೋದಕ್ಕೆ ಏನು ಅರ್ಥ ಮಾಡಿದ್ದಾರೆ? ಜಾಗರೇಕ ಪದಾರ್ಥೈ ಅನುಭೂತತ್ವಂ ಎಂಬುದಾಗಿ ಅರ್ಥ. ಇನ್ನೊಂದು ಗಗನಾದಿಕಂ ನಿತ್ಯತ್ವಾದಿಗಳು, ಗಗನಂ ನಿತ್ಯತ್ವಾದಿ. ಇನ್ನೊಂದು ಬಾಹ್ಯಾರ್ಥ ಕ್ರಿಯಾಕಾರಿತ್ವಂ ಎಂಬುದಾಗಿ. ತೃತೀಯ ಜ್ಞಾನ. ನೈಯಾಯಿಕರು ಹೇಳ್ತಾರೆ, ಮೀಮಾಂಸಕರು 2 ಜ್ಞಾನ ಸಾಕು, 3 ಜ್ಞಾನ ಬೇಡ. ಅಂದ್ರೆ ವ್ಯಾಪ್ತಿ ಜ್ಞಾನ, ಪೂರ್ವದಲ್ಲಿ ನಮಗೆ ತಿಳಿದಂತಹ ವ್ಯಾಪ್ತಿ ಜ್ಞಾನ, ತದನಂತರ ಲಿಂಗ ದರ್ಶನ, ಆಮೇಲೆ ಪರಾಮರ್ಶ ಜ್ಞಾನ ಬೇಕು ಎಂಬುದಾಗಿ ನೈಯಾಯಿಕರು ಹೇಳುವಂಥದ್ದು. 3 ಜ್ಞಾನದಿಂದಾಗಿ ಅನುಮಿತಿ ಎಂಬಂಥದ್ದು ಸಿಗ್ತದೆ ಅಂತೇಳಿ. ಆದರೆ ಮೀಮಾಂಸಕರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ವ್ಯಾಪ್ತಿ ಗೃಹೀತ ಎಂಬಂಥದ್ದು ಆಗಿದ್ರೆ ಸಾಕು, ಆ ಧೂಮವನ್ನು ನೋಡಿದಾಗ ಅವನಿಗೆ ಅನುಮಿತಿ ಎಂಬಂಥದ್ದು ಹುಡ್ತದೆ ಎಂಬುದಾಗಿ ಮೀಮಾಂಸಕರು ಹೇಳಿದ್ರೆ ಇದು ಕೂಡೋದಿಲ್ಲ ಅಂತ ಖಂಡನೆ ಮಾಡುವಂಥದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ನಮಗೆ ಕೆಲವೊಂದು ಸಂದರ್ಭದಲ್ಲಿ ವ್ಯಾಪ್ತಿ ಇದ್ರೂ, ಲಿಂಗದರ್ಶನ ಆದರೂ ಕೂಡ ಅನುಮಿತಿ ಎಂಬಂಥದ್ದು ಹುಟ್ಟೋದಿಲ್ಲ. ಅದಕ್ಕೋಸ್ಕರ ನಾವಿಲ್ಲಿ ಪರಾಮರ್ಶ ಜ್ಞಾನವನ್ನು ಅಂಗೀಕಾರ ಮಾಡಲೇಬೇಕು. ನೈಯಾಯಿಕ ಏನಿದ್ದ ನೈಯಾಯಿಕ ಅಂದ್ರೆ ನಾವು ಕೆಲವೊಮ್ಮೆ 3 ಅಂತ ಹೇಳ್ತೇವೆ, ಕೆಲವೊಮ್ಮೆ 2 ಅಂತ ಹೇಳ್ತೇವೆ. ಲಿಂಗದರ್ಶನ ಎಂಬಂಥದ್ದು ಲಿಂಗದರ್ಶನ ಮತ್ತೆ ವ್ಯಾಪ್ತಿ ಗೃಹೀತ ಆಗಿ ಲಿಂಗದರ್ಶನ ಆದರೆ ಆವಾಗ 3ನೇ ಜ್ಞಾನವನ್ನು ಅಂಗೀಕಾರ ಮಾಡ್ತೇವೆ ನಾವು ಕೂಡ. ಆಪ್ತವಚನದಿಂದ ಹೇಳುವುದು ಅಂತಾದ್ರೆ 2 ಜ್ಞಾನ ಸಾಕು ಎಂಬುದಾಗಿ ಹೇಳುವಂಥ, ಒಂದೇ ಸಾಕು ಎಂಬುದಾಗಿ ಹೇಳ್ತೇವೆ. ವ್ಯರ್ಥ ವಿಶೇಷಣತ್ವ ಅನ್ನೋದು ನಮ್ಮಲ್ಲಿ ದೋಷ ಹೌದೋ ಅಲ್ವಾ? ವ್ಯರ್ಥ ವಿಶೇಷಣತ್ವವನ್ನು ದೋಷ ಅಂತ ಒಪ್ಪಿದ್ದೇವೋ ಒಪ್ಪಿಲ್ಲ? ಸಿದ್ಧಾಂತದಲ್ಲಿ ಅಪ್ರಸಿದ್ಧ ವಿಶೇಷಣತ್ವ ದೋಷ ಅಂತ ಒಪ್ಪಿಲ್ಲ, ವ್ಯರ್ಥ ವಿಶೇಷಣತ್ವ. ವ್ಯರ್ಥ ವಿಶೇಷಣ ಎಂಬಂಥದ್ದು ದೋಷ ಅಲ್ಲ. ಯಾಕೆ ದೋಷ ಅಂತ ಹೇಳ್ತೀಯ? ಅಂದ್ರೆ ನೀಲಧೂಮಾತ್ ಎಂಬುದಾಗಿ ಹೇತುವನ್ನು ನಾವು ನೀಡ್ತೇವೆ. ಯಾಕೆ ದೋಷ?
ಯಾಕಂತ ಹೇಳಿದ್ರೆ ಧೂಮದಿಂದಲೇ ನಮಗೆ ಸಾಧ್ಯ ಎಂಬಂಥದ್ದು ಸಿದ್ಧ ಆಗ್ತಿರ್ಬೇಕಾದ್ರೆ ನೀಲತ್ವ ಎಂಬಂಥದ್ದು ಯಾವ ಕೆಲಸವನ್ನು ಮಾಡ್ತಿಲ್ಲ. ವಿಶೇಷಣ ಎಂಬಂಥದ್ದು ಯಾವತ್ತೂ ಕೂಡ ವ್ಯಭಿಚಾರ ವಾರಕತೆಯ ಸಾರ್ಥಕ್ಯವನ್ನು ಹೇಳಬೇಕು. ಯಾವುದೇ ರೀತಿಯಾದಂತಹ ವ್ಯಭಿಚಾರವನ್ನು ಇಲ್ಲಿ ನಿವಾರಣೆ ಮಾಡ್ತಾ ಇಲ್ಲ, ಅದರಿಂದಾಗಿ ಅದನ್ನು ಕೊಟ್ಟಿರುವಂಥದ್ದು ವ್ಯರ್ಥ ಎಂಬುದಾಗಿ ಹೇಳ್ತೇವೆ. ವ್ಯರ್ಥ ಇರಲಿ. ನಿಮಗೇನು ವನ್ಹಿಯನ್ನು ಸಾಧನೆ ಮಾಡಲಿಕ್ಕೆ ವನ್ಯವ್ಯಾಪ್ಯವಾದ ಧೂಮ ಬೇಕೋ ಅದಂತೂ ಇದೆ. ಧೂಮದಿಂದ ವನ್ಯ ಸಿದ್ಧ ಆಗ್ತದೆ, ವ್ಯಭಿಚಾರ ಅಂತೂ ಇಲ್ವಲ್ಲ. ಅಂದಮೇಲೆ ಯಾಕೆ ದುಷ್ಟ ಅದು? ಅದೇ ಧೂಮದಿಂದಲೇ ಸಿದ್ಧ ಆಗ್ತಿರ್ಬೇಕಾದ್ರೆ ಇದರಿಂದ ಯಾವುದೇ ಪ್ರಯೋಜನ ಇಲ್ಲ, ಅದರಿಂದಾಗಿ ನಾವು ಇದನ್ನು ಹೇಳುವ. ಹಾಗಾದರೆ ನಮ್ಮ ಪ್ರಕಾರ ಹೇತ್ವಾಭಾಸರೊಳಗೆ ಎಲ್ಲಿ ಅಂತರ್ಭಾವ ಆಗ್ತದೆ? ಅಸಂಗತಿಯಲ್ಲಿ ಅಂತರ್ಭಾವ, ಆಧಿಕ್ಯದಲ್ಲಿ ಅಂತರ್ಭಾವ ಮಾಡ್ತೇವೆ. ಮೊದಲಿಗೊಂದು ದೋಷ ಹೇಳಿದ್ದಾರೆ, ವ್ಯಾಪ್ಯ ಸಿದ್ಧಿ ಅಂತೆ ದೋಷ ಹೇಳಿದ್ದಾರೆ. ವ್ಯಾಪ್ಯತ್ವ ಸಿದ್ಧಿ ಸಾಧ್ಯ ಸಾಮಾನಾಧಿಕರಣ್ಯಾವಚ್ಛೇದಕ ರೂಪವತ್ವಂ ವ್ಯಾಪ್ತಿ ಸಂಭವತಿ ಲಘು ಗುರೌ ತದಭಾವಾತ್ ಸಮಾನಾಧಿಕರಣ್ಯಾವಚ್ಛೇದಕ ರೂಪವತ್ವಂ ನಾಯಾತೀತಿ ಕೃತ್ವ ವ್ಯಾಪ್ಯತ್ವ ಸಿದ್ಧಿ ಅಂತ. ಆದರೂ ಅದು ಪರಮತಾನುಸಾರೇಣ ಹೇಳಿದ್ದು, ಸಿದ್ಧಾಂತಸ್ತು ಆಧಿಕ್ಯದಲ್ಲಿ ಅಂತರ್ಭೂತವಾಗ್ತದೆ. ಸಾಕು. ಹಲೋ ವಸ್ತುತಃ ಇವತ್ತು ನಾವಿಲ್ಲಿ ಪರೀಕ್ಷೆಯನ್ನು ಕೊಡಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಸ್ವಾಮಿಗಳು ನಮ್ಮನ್ನು ವಿಶೇಷವಾಗಿ ಅನುಗ್ರಹಿಸುತ್ತಾರೆ. ಇವನು ಪರೀಕ್ಷೆ ಕೊಡಬೇಕು ಎಂಬುದಾಗಿ ಅವರು ಯಾವತ್ತೋ ಸಂಕಲ್ಪ ಮಾಡಿದ್ರು. ಆ ಸಂಕಲ್ಪ ಎಂಬಂಥದ್ದು ಗುರುಗಳ ಮುಂದೆ ಇವತ್ತು ನೆರವೇರಿದೆ ಎಂಬುದಾಗಿ ನಾವು ಭಾವಿಸ್ತೇವೆ. ಪ್ರಾಯಶಃ ನಾವು ವಿದ್ಯಾಪೀಠಕ್ಕೆ ಸೇರಬೇಕಾದ್ರೆ ಪೌರೋಹಿತ್ಯವನ್ನು ಮುಖ್ಯವಾಗಿ ಕಲಿತು ಅದೇ ರೀತಿಯಾಗಿ ಜ್ಯೋತಿಷ್ಯವನ್ನು ಕೂಡ ಕಲಿತು ಮುಂದೆ ಸಾಗಬೇಕು, ಮುಂದೆ ಹೋಮಾದಿಗಳನ್ನು ಮಾಡಬೇಕು ಎಂಬಂತಹ ಇಚ್ಛೆಯಿಂದಾಗಿ ಪೌರೋಹಿತ್ಯವನ್ನು ಮಾಡಬೇಕು, ಅದೇ ರೀತಿಯಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮುಂದೆ ಹೋಗಬೇಕು ಎಂಬಂತಹ ಅಭಿಪ್ರಾಯವನ್ನು ಇಟ್ಕೊಂಡು ನಾವು ಪಲಿಮಾರಿಗೆ ಸೇರಿರುವಂಥದ್ದು. 2ನೇ ವರ್ಷದಲ್ಲಿ ನಮಗೆ ವ್ಯಾಕರಣ ಪಾಠವನ್ನು ಹಾಕಿದ್ರು. ಅದು ಸುದರ್ಶನ ಸಾಮಗಾಚಾರು ವ್ಯಾಕರಣ ಪಾಠವನ್ನು ಮಾಡ್ತಾ ಇದ್ರು. ನಮಗೆ ಆಸಕ್ತಿ ಸ್ವಲ್ಪನೂ ಇರಲಿಲ್ಲ. ಅಂದರೆ ತುಂಬ ಗಲಾಟೆ ಮಾಡಿಬಿಟ್ಟಿದೆ, ನನಗೆ ಅಗ್ನಿಮುಖ ಪಾಠ ಮಾಡಿ, ಪುಣ್ಯಾಹ ವಾಚನ ಪಾಠ ಮಾಡಿ ಅಂತೇಳಿ. ಎಲ್ಲಿ ತನಕ ಅಂದರೆ ನಾನು ಪಾಠ ಕೇಳ್ತಾನೂ ಇರಲಿಲ್ಲ, ಪಾಠಕ್ಕೆ ಹೋಗ್ತಾನೂ ಇರಲಿಲ್ಲ, ಪರೀಕ್ಷೆಯಲ್ಲಿ ಅಂಕಗಳನ್ನು ಕೂಡ ತೆಗಿತಾ ಇರಲಿಲ್ಲ. ಈ ರೀತಿಯಾಗಿ ಆದಾಗ ನಮ್ಮನ್ನು ಮಠದಿಂದ ಹೊರಗೆ ಹಾಕ್ಬೋದಿತ್ತು, ಅಥವಾ ಇವನೇನು ದಾಷ್ಟ್ಯವಾಗಿದ್ದಾನೆ ಹೊರಗೆ ಹಾಕ್ಬೋದು, ಅಥವಾ ಏನಾದರೂ ನಿರ್ಣಯ ತಗೊಂಡು ನಮ್ಮನ್ನು ವಿರೋಧಿಸ್ಬೋದಿತ್ತು. ಆದರೆ ಹಾಗೆ ಮಾಡಲಿಲ್ಲ. ಎಲ್ಲ ಆಚಾರ್ಯರು ಕೂಡ ಒಟ್ಟಿಗೆ ಸೇರಿ ವ್ಯಾಕರಣ ಯಾಕೆ ಬೇಕು, ಮುಂದೆ ಇದರಿಂದ ಏನು ಉಪಯೋಗ ಇದೆ ಎಂಬುದಾಗಿ ನಿಧಾನವಾಗಿ ನನಗೆ ಅರ್ಥ ಮಾಡಿಸಿ, ಆ ವ್ಯಾಕರಣ ಶಾಸ್ತ್ರದಲ್ಲಿ ನಮಗೆ ಒಳ್ಳೆಯ ಅಭಿಮತ ಬರುವ ಹಾಗೆ ಅವರೆಲ್ಲರೂ ಕೂಡ ನಮಗೆ ತಿಳಿಸಿ ಆ ಪಾಠದಲ್ಲಿ ನಾವು ಕುತ್ಕೊಳ್ಳೋ ಹಾಗೆ ಮಾಡಿದರು. ನಂತರ ಒಳ್ಳೆಯ ಅಂಕಗಳು ಬಂತು. ಎಲ್ಲದಕ್ಕೂ 25, 25ಕ್ಕೆ 25, 100ಕ್ಕೆ 100 ಅಂಕಗಳೇ ಬಂತು ಇಡೀ ವರ್ಷ. ಅದಾದ ನಂತರ ಏನಾಯಿತು ಅಂತ ಹೇಳಿದ್ರೆ, ಮುಂದಿನ ವರ್ಷ ನಮಗೆ ಆಯ್ಕೆ ಮಾಡಲಿಕ್ಕಿತ್ತು. ನವೀನ ಶಾಸ್ತ್ರ, ವೇದಾಂತ ಶಾಸ್ತ್ರ ಇತ್ಯಾದಿಗಳನ್ನು ತಗೊಂಡು ಮುಂದೆ MA BA ಎಲ್ಲ ಮಾಡಲಿಕ್ಕೆ ನಮಗೆ ಆಯ್ಕೆ ಮಾಡುವಂತಹ ಪ್ರಸಂಗ ಬಂತು. ಈ ಸಂದರ್ಭದಲ್ಲಿ ಅದು ಲಾಕ್ಡೌನ್ ಆಗಿತ್ತು, ಅವಾಗ ಕೊರೋನಾ ಟೈಮು. ಸ್ವಾಮಿಗಳೊಟ್ಟಿಗೆ ಇರುವಂತಹ ಅವಕಾಶನೂ ಸಿಕ್ತಿತ್ತು. ಸ್ವಾಮಿಗಳು ಪಾಠ ಎಲ್ಲ ಮಾಡ್ತಾ ಇದ್ರು ಆವಾಗ ನಮಗೆ. ಸ್ವಾಮಿಗಳ ಹತ್ರನೇ ಕೇಳಿದೆ, ತರ್ಕಶಾಸ್ತ್ರ ತಗೋ ಅಂತ ಸ್ವಾಮಿಗಳು ನಮಗೆ ಹೇಳಿದರು. ತರ್ಕವನ್ನು ತಗೊಂಡೆ, ಪಾಠ ಕೂತ್ಕೊಂಡೆ. ಪಾಠ ಕೂತ್ಕೊಂಡಾಗ ಅಕ್ಷಯಾಚಾರ್ಯ ನಮಗೆ ತರ್ಕ ಪಾಠವನ್ನು ವಿಶೇಷವಾಗಿ ಮಾಡಿರುವಂಥದ್ದು. ಬರೀ ಅವಚ್ಛೇದಕ, ಅನವಚ್ಛಿನ್ನ ಈ ಥರನೇ ಹೇಳ್ತಾ ಇದ್ದಾರೆ, ಏನೂ ಅರ್ಥ ಆಗ್ತಿಲ್ಲ. ನಮಗೆ ತುಂಬ ಟೆನ್ಷನ್ ಆಗೋಯ್ತು. ಏನಾಗ್ತದೆ ಅಂತ ಗೊತ್ತಿಲ್ಲ. ಆದರೂ ಕೂಡ ವಿಶೇಷವಾಗಿ ಆ ಅಕ್ಷಯಾಚಾರ್ಯ ತುಂಬ ಪಾಪ ಕಷ್ಟಪಟ್ಟಿದ್ದಾರೆ. ನಮಗೆ ತರ್ಕವನ್ನು ಅರ್ಥ ಮಾಡಿಸ್ಲಿಕ್ಕೆ ಅವರು ತುಂಬ ವರ್ಷಗಳು ತಗೊಂಡ್ರು, ದಿನಗಳಲ್ಲ ವರ್ಷಗಳೇ ತಗೊಂಡ್ರು. ಆದರೂ ಕೂಡ ನಮಗೆ ಅರ್ಥ ಆಗಲಿಲ್ಲ. ಆದರೆ ಕೊನೆಗೆ ಆ ತರ್ಕಶಾಸ್ತ್ರದಲ್ಲಿ ಪಂಚಲಕ್ಷಣಿ, ಸಮಗ್ರ ಪಂಚಲಕ್ಷಣಿಯನ್ನು ಉತ್ತರಾದಿ ಸ್ವಾಮಿಗಳ ಮುಂದೆ ನಾವು ಪರೀಕ್ಷೆ ಕೊಡುವಂತಹ ಸೌಭಾಗ್ಯ ನಮಗೆ ಬಂದಿದೆ ಅಂತ ಹೇಳಿದ್ರೆ, ಅದಕ್ಕೆ ಅಕ್ಷಯಾಚಾರ್ಯರು ವಿಶೇಷವಾಗಿ ನಮಗೆ ತರ್ಕಪಾಠವನ್ನು ಮಾಡಿದ್ರು. ಅವರು ತರ್ಕಪಾಠ ಮಾಡಿದ್ದಕ್ಕೆ ಹರಿಯಾಚಾರ್ಯರಿಂದ ನಾವು ಸಿದ್ಧಾಂತ ಲಕ್ಷಣಿ ಪಾಠವನ್ನು ಕೂಡ ಕೇಳುವಾಗ ಆಯಿತು. ಅದು ಕೂಡ ನಮ್ಮ ಮಠದ ಕಿರಿಯ ಸ್ವಾಮಿಗಳಾದಂತಹ ರಾಜೇಶ್ವರ ತೀರ್ಥ ಶ್ರೀಪಾದರ ಜೊತೆಗೆ ಕೂತು ತರ್ಕಪಾಠವನ್ನು ಕೇಳುವಂತಹ, ಸಿದ್ಧಾಂತ ಲಕ್ಷಣಿ ಪಾಠವನ್ನು ಕೇಳುವಂತಹ ಸೌಭಾಗ್ಯ ಎಂಬಂಥದ್ದು, ಸಿದ್ಧಾಂತ ಲಕ್ಷಣ ಎಂಬಂತಹ ಪಾಠವನ್ನು ಕೇಳುವಂತಹ ಸೌಭಾಗ್ಯ ಬಂತು. ಅದರಿಂದಾಗಿ ನ್ಯಾಯಶಾಸ್ತ್ರದಲ್ಲಿ ನಾವು BA MA ಎಲ್ಲವನ್ನು ಕೂಡ ಮಾಡುವಂತಹ ಅವಕಾಶ ಎಂಬಂಥದ್ದು ನಮಗೆ ಸಿಕ್ತು. ಒಳ್ಳೆಯ ರೀತಿಯಾದಂತಹ ಅಂಕಗಳು ಕೂಡ ನಮಗೆ ಸಿಕ್ತು. ಈ ರೀತಿಯಾಗಿ ವಿದ್ಯಾಪೀಠದಲ್ಲಿ ನಮಗೆ ಎಲ್ಲ ಆಚಾರ್ಯರು ಕೂಡ ನಮ್ಮ ಬಂಧುಗಳಂತೆ ಇದ್ದು, ಮನೆಯ ನೆನಪು ಬಾರದ ಹಾಗೆ ನಮ್ಮ ಪ್ರತಿಯೊಂದು ವಿಷಯವನ್ನು ಕೂಡ ತಿಳಿಸಿ ಅರ್ಥ ಮಾಡಿಸಿ, ಇಂದು ಈ ಸಭೆಯಲ್ಲಿ ಕುಳಿತುಕೊಂಡು ನಾವು ಮಾತಾಡುವ ಹಾಗೆ
ಮಾಡಿದ್ದಾರೆ. ಎಲ್ಲ ಆಚಾರ್ಯರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ವಸ್ತುತಃ ಇದು ಇಷ್ಟು ದೊಡ್ಡ ಸಭೆ, ಇಷ್ಟು ದೊಡ್ಡದಾದಂತಹ ಯತಿಗಳು, ಇಷ್ಟು ದೊಡ್ಡ ವಿದ್ವಾಂಸರು, ಇಷ್ಟು ಜನರ ಮುಂದೆ ಅತಿ ಚಿಕ್ಕವನಾದಂತಹ ನಾನು ಕೂಡ ಭಗವಂತನ ಮಹಿಮೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತೇನೆ ಅಂತ ಹೇಳಿದ್ರೆ ಅದಕ್ಕೆ ಸ್ವಾಮಿಗಳು ಅವಕಾಶ ಮಾಡಿಕೊಟ್ಟಿರುವಂಥದ್ದು, ಸ್ವಾಮಿಗಳು ಅನುಗ್ರಹ ಮಾಡಿರುವಂಥದ್ದು. ಇಂತಹ ಈ ಅನುಗ್ರಹದಿಂದಲೇ ಇದೆಲ್ಲವೂ ಕೂಡ ಯಾವುದೇ ರೀತಿಯಾದಂತಹ ಪ್ರತಿಬಂಧಕ ಇಲ್ಲದೆ ಇಲ್ಲಿ ಇಷ್ಟು ಜನ ವಿದ್ವಾಂಸರ ಮುಂದೆ, ಯತಿಗಳ ಮುಂದೆ ಈ ರೀತಿಯಾಗಿ ಮಾತಾಡಲಿಕ್ಕೆ ಅವಕಾಶ ಸಿಕ್ತು. ಸ್ವಾಮಿಗಳು ಕೂಡ ನಮಗೆ ಪ್ರತಿನಿತ್ಯವೂ ಕೂಡ ಪಾಠವನ್ನು ಮಾಡ್ತಾ ಇದ್ರು. 3 ವರ್ಷಗಳ ಕಾಲ ಸತತವಾಗಿ ನಮಗೆ ಪಾಠ ಎಂಬಂಥದ್ದಾಗಿರುವಂಥದ್ದು. ಸ್ವಾಮಿಗಳು ಯಾವತ್ತೂ ಕೂಡ ಪಾಠವನ್ನು ಓಡಿಸಿದ್ದು ಅಂತಿಲ್ಲ. ಪ್ರತಿಯೊಂದು ಪದಕ್ಕೂ ಪ್ರತಿಯೊಂದು ವಾಕ್ಯಕ್ಕೂ ಕೂಡ ವಿಶೇಷಾಂಶ ಎಲ್ಲಿ ಹೇಳಬೇಕು, ಎಲ್ಲಿ ಯಾವ ಅಂಶವನ್ನು ಹೇಳಿದ್ರೆ ಹೇಗೆ ಅರ್ಥ ಆಗ್ತದೆ ಎಂಬುದನ್ನು ನಿರೂಪಿಸಿ ನಮಗೆ ಅರ್ಥ ಮಾಡಿಸಿ ಚಿಂತನೆಯನ್ನು ಕೇಳಿಕೊಂಡು ಪಾಠವನ್ನು ಮಾಡಿರುವಂಥದ್ದು. ಈ ರೀತಿಯಾಗಿ ಸ್ವಾಮಿಗಳ ಪಾಠದಿಂದಾಗಿ ಇಂದು ಪರೀಕ್ಷೆ ಕೊಡಲಿಕ್ಕೆ ತುಂಬ ಅನುಕೂಲ ಆಯಿತು. ಅದೇ ರೀತಿಯಾಗಿ ಸ್ವಾಮಿಗಳೊಟ್ಟಿಗೆ ಸಂಚಾರದಲ್ಲಿ ಸಿಕ್ಕಂತಹ ಒಂದು 2 ದೊಡ್ಡ, ಎಲ್ಲವೂ ಕೂಡ ಭಾಗ್ಯವೇ ನಮಗೆ, ಆದರೆ 2 ವಿಶೇಷವಾಗಿ ನೆನಪಿಟ್ಟುಕೊಳ್ಳುವಂಥದ್ದು ಯಾವುದು ಅಂತ ಹೇಳಿದ್ರೆ, ಒಂದು ಕುಂಭಮೇಳದಲ್ಲಿ ಅವರ ಜೊತೆಗೆ ನಿತ್ಯ ಸ್ನಾನ, ಇನ್ನೊಂದು ಹರಿದ್ವಾರ ಚಾತುರ್ಮಾಸ್ಯ. 2 ತಿಂಗಳುಗಳ ಕಾಲ ಗಂಗಾ ನದಿಯಲ್ಲಿ ಕುಳಿತುಕೊಂಡು ಇದೇ ಈಗ ಪರೀಕ್ಷೆ ಕೊಟ್ಟಂತಹ ಅಂಶ ನವಿಲಕ್ಷಣತ್ವಾಧಿಕರಣ, ಸಂಧ್ಯಾಧಿಕರಣ 2 ಕೂಡ ಅಲ್ಲೇ ಪಾಠ ಆಗಿರುವಂಥದ್ದು. ವಿಶೇಷವಾಗಿ ನಾವಲ್ಲಿ ಪಾಠವನ್ನ ಕೇಳುವಂತಹ ಸೌಭಾಗ್ಯ ನಮಗೆ ದೊರಕಿದ್ದು. ಇದು ಜೀವನದಲ್ಲಿ ಯಾವತ್ತೂ ಕೂಡ ಮರಲಿಕ್ಕೆ ಆಗದೇ ಇರುವಂತಹ ಒಂದು ವಿಷಯ. ಈ ರೀತಿಯಾಗಿ ಗುರುಗಳ ಅನುಗ್ರಹದಿಂದಾಗಿ ಇವತ್ತು ಪರೀಕ್ಷೆ ಎಂಬಂಥದ್ದಾಗಿದೆ. ಅವರಿಂದಾಗಿ ಅನೇಕ ವಿಚಾರಗಳನ್ನು ನಾವು ಕಲಿತುಕೊಂಡ್ವಿ, ಅನೇಕ ಸಂಸ್ಕಾರಗಳನ್ನು ಕಲಿತುಕೊಂಡ್ವಿ. ಇಂತಹ ಗುರುಗಳನ್ನು ಪಡೆದಂತಹ ನಾನೇ ಧನ್ಯನು ಎಂಬುದಾಗಿ ಹೇಳುತ್ತಾ, ನಮ್ಮ ಗುರುಗಳು ನಮ್ಮ ಹೆಮ್ಮೆ ಎಂಬುದಾಗಿ ಹೇಳುತ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣ. ಕಾರ್ತಿಕ್ ಅನ್ನತಕ್ಕಂತಹ ವಿದ್ಯಾರ್ಥಿ 2 ಅಧಿಕರಣಗಳ ಪರೀಕ್ಷೆಯನ್ನು ನೀಡಬೇಕಿತ್ತು. ಈಗ 1 ಅಧಿಕರಣಗಳ ಪರೀಕ್ಷೆಯನ್ನು ನೀಡಿದ್ದಾನೆ. ನಾಳೆ ಸಂಧ್ಯಾಧಿಕರಣದ ಪರೀಕ್ಷೆಯನ್ನು ಕೂಡ ವಿಸ್ತೃತವಾಗಿ ನೀಡಲಿಕ್ಕಿದ್ದಾನೆ. ನವಿಲಕ್ಷಣತ್ವಾಧಿಕರಣದ ಪರೀಕ್ಷೆಯಲ್ಲಿ ಎಲ್ಲ ವಿದ್ವಾಂಸಕರು 90% ಅಂಕವನ್ನು ಅವನಿಗೆ ನೀಡಿ ಅತ್ಯುತ್ತಮ ಶ್ರೇಣಿಯಲ್ಲಿ ಅವನನ್ನು ತೆರಗಡೆಗೊಳಿಸಿದ್ದಾರೆ. ಮುಂದಿನ ವಿದ್ಯಾರ್ಥಿ ಚಕ್ರಪಾಣಿ.